ಉಳುಮೆ ಮಾಡಬಾರ್ದು, ಯಾವುದೇ ಗೊಬ್ಬರ ಹಾಕಬಾರ್ದು, ನೇಚರ್ನ ರೀಸೃಷ್ಟಿ ಮಾಡಬೇಕು. ಮಿರಾಕಲ್ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಆ ಮಿರಾಕಲ್ ಡೆವಲಪ್ಮೆಂಟ್ ಆಗಿದೆ. ನೋಡಿ ಇಲ್ಲಿ ಹುಳ ಹುಪ್ಪಟೆಗಳು, ಸಾಕಷ್ಟು ಹುಳ ಹುಪ್ಪಟೆಗಳು, ಸಣ್ಣವು ದೊಡ್ಡವು, ಇವೆಲ್ಲ ವಾಸಸ್ಥಾನ ಮಾಡ್ಕೊಂಡಿರ್ತವೆ. ಒಂದು ಇನ್ವೆಸ್ಟ್ಮೆಂಟ್ ಅಲ್ಲೇ ಯು ವಿಲ್ ಟೇಕ್ ಮಲ್ಟಿಪಲ್ ಔಟ್ಪುಟ್ಸ್. ಹೌದೌದು, ಆ ಥರಕ್ಕೆ ನಾವು ಮಾಡಬಹುದು. ರೈತ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ ಬರೀ ನೈಸರ್ಗಿಕ ಕೃಷಿ ಅಂತಂದ್ರೆ ಅದೊಂದು ಬರೀ ಕೃಷಿ ಮೆಥಡ್ ಅಲ್ಲ, ಅದೊಂದು ಆಧ್ಯಾತ್ಮಿಕತೆ. ಅದು ನಾನು ಯಾವಾಗ ಇನ್ನೊಬ್ಬರನ್ನ ಬೇಡಕ್ಕೆ ಸ್ಟಾರ್ಟ್ ಮಾಡಿದೆ, ಅವರು ನನಗೆ ಬೇಕಾದನ್ನು ಕೊಡಲಿಲ್ಲ, ಅವ್ರಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ನಮಗೆ ಕೊಟ್ಟರು. ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಹ್ಯೂಮಸ್ಸು ಯಾವ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ ಆ ಮಣ್ಣು ಸುರಕ್ಷಿತವಾಗಿರುತ್ತೆ. ಇವತ್ತೇನಾಗಿದೆ, ಇವತ್ತು ರೈತರು ಯಾರೂ ಕೃಷಿ ಮಾಡ್ತಾ ಇಲ್ಲ, ಎಲ್ಲರೂ ಕೃಷಿನ ಮಾಡಿಸ್ತಾ ಇದ್ದಾರೆ. ವೀಕೆಂಡ್ ಫ್ಯಾಮಿಲಿ ಜೊತೆ ಬಂದು ನೋಡ್ತಾರೆ ಹೊರತು, ಬಟ್ ಯಾರೂ ಫೀಲ್ಡ್ಗೆ ಇಳಿಯಲ್ಲ. ಫೀಲ್ಡ್ಗೆ ಇಳಿಬೇಕು. ನಾನು ಈ ತೋಟದೊಳಗೆ ಓಡಾಡ್ತಾ ಇದ್ದೀನಿ ಅಂತಂದರೆ ಈ ಮಣ್ಣಿನ ಗುಣಲಕ್ಷಣಗಳು ನನಗೆ ಅರ್ಥವಾಗ್ತಾ ಹೋಗ್ತವೆ. ತುಂಬ ಚೆನ್ನಾಗಿದೆ ಸರ್, ಹಸಿರಾಗಿ ಎಲ್ಲ. ಒಂದು ಕಾಫಿ ಏನೇನೆಲ್ಲ ಬೆಳೆದಿದ್ದೀರಾ ಸರ್? ಇಲ್ಲಿ ಮುಖ್ಯವಾದ್ದು ಅಡಿಕೆ, ಆಮೇಲೆ ಎರಡನೇ ಬೆಳೆ ಕಾಫಿ, ಆಮೇಲೆ ಒಳಗಡೆ ಎಲ್ಲ ಬಾಳೆ ಇದೆ, ಕೋಕೋ ಇದೆ, ಒಟ್ಟು 3-4 ಬೆಳೆಗಳು. ಮತ್ತೆ ಜೊತೆನಲ್ಲಿ ಜಾಯಿಕಾಯಿ ಇದೆ. ಅದು ಕೆಮಿಕಲ್ ಫಾರ್ಮಿಂಗ್ ಎಲ್ರಿಗೂ ಗೊತ್ತಿದೆ. ಅದು ಇನ್ನೊಂದು ಸಾವಯವ. ನೆಕ್ಸ್ಟು ಕೆಮಿಕಲ್ಗಿಂತ ನೆಕ್ಸ್ಟ್ ಬಂದದ್ದು ಅಂದರೆ ಈ ಪುರಾತನ ಕಾಲದಿಂದನೂ ಸಾವಯವ ಮತ್ತು ಸಹಜ ಕೃಷಿನೇ ಮಾಡ್ತಾ ಬಂದಿದ್ದು. ಯಾವಾಗ ಹಸಿರು ಕ್ರಾಂತಿ ಬಂದ ಮೇಲೆ ನಮ್ಮ ಟ್ರೆಡಿಷನಲ್ ಮೆಥಡ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟು ಕೆಮಿಕಲ್ ಫಾರ್ಮಿಂಗು ವಿಜೃಂಭಿಸ್ತಾ ಬಂತು. ವಿಜೃಂಭಿಸಿದ ಬಂದಿದ್ದು ಕೇವಲ 65ರಿಂದ 25 ಹೊತ್ತಿಗೆ, ಅಲ್ಲಿಗೆ ಹೆಚ್ಚು ಕಡಿಮೆ 60 ವರ್ಷದ ಹೊತ್ತಿಗೆ ನಮ್ಮ ಈ ದೇಶೀಯ ಕೃಷಿ ಪದ್ಧತಿ ಏನಿದೆ ಅಷ್ಟು ನಾಶವಾಗಿ ಹೋಯ್ತು. ಅಂದ್ರೆ ಗ್ರೀನ್ ರೆವಲ್ಯೂಷನ್ ಏನು ಈ ಒಂದು ಪಂಜಾಬ್ ಹರಿಯಾಣ ಆಗಿತ್ತು, ಹೈಬ್ರಿಡಿಂಗ್ ವೆರೈಟಿ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸೋಂಥ ಕ್ರಿಯೆಗಳು ಅಲ್ಲಿಂದ ಪ್ರಾರಂಭ ಆಗಿದ್ದು. ಸ್ವಾಮಿನಾಥನ್ ಯಾವಾಗ ಹಸಿರು ಗ್ರೀನ್ ರೆವಲ್ಯೂಷನ್ ತಂದ್ರು ಅಲ್ಲಿಂದ ಅದು ಪ್ರಾರಂಭ ಆಗ್ತಾ ಹೋಯ್ತು. ಅದು ಬಂದ್ಮೇಲೆ ಎಲ್ಲ ನಾಶವಾಗಿ ಹೋಯ್ತು. ಆಮೇಲೆ ಇದರಿಂದ ನಾಶವಾಗ್ತಾ ಇದೆ ಅಂತ ಹೋದಾಗ ಸಾವಯವದ ಒಂದು ಮೆಥಡ್ಡು ಡೆವಲಪ್ ಆಯಿತು. ಸಾವಯವದು ಡೆವಲಪ್ ಆದಾಗ ಏನಾಯಿತು ಅಂತಂದರೆ ಅಲ್ಲಿ ನಾವು ನೇಚರ್ ರಿಲೇಟೆಡ್ ಆಗಿ ನಾವು ಏನನ್ನೂ ಮಾಡಲಿಲ್ಲ. ಮತ್ತೆ ಒಂದು ಬಯೋ ಲ್ಯಾಬಲ್ಲಿ ಉತ್ಪಾದನೆ ಆಗಿರೋ ಗೊಬ್ಬರ ಮತ್ತು ಜೈವಿಕ ಔಷಧಿಗಳ ಪ್ರೊಡಕ್ಷನ್ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಯ್ತು, ಹೆಚ್ಚಾಗ್ತಾ ಹೋಗಿ ಮತ್ತು ಅಲ್ಲಿ ಪರಿಪೂರ್ಣವಾದಂಥ ನ್ಯೂಟ್ರಿಯೆಂಟ್ಸ್ನ ಕೊಡೋಕ್ಕಾಗಲಿಲ್ಲ. ಆಗ ಬಂದದ್ದು ಅದು ಮತ್ತೆ ಜನರ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ ಮತ್ತು ಹಾಳಾಗುತ್ತೆ ಅಂತೇಳಿ ಮತ್ತೆ ನಂತರ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಕಾಡಿನ ಕೃಷಿ ಏನಿದೆ ಆ ಕೃಷಿನ ನಾವು ಜಾರಿಗೆ ತರಬೇಕು ಅಂತೇಳಿ ಮೊದಲು ಪರಿಚಯಿಸಿದ್ದು ಜಪಾನಿನ ಪೊಕೋಕೋ ಅಂತೇಳಿ. ಅವರೊಂದು 36 ವರ್ಷ ಅದ್ರ ಮೇಲೆ ಅಧ್ಯಯನ ಮಾಡಿ ಆಮೇಲೆ ನಂತರ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಬಟ್ ಕೆಮಿಕಲ್ ಮಾಫಿಯಾ ಅದನ್ನು ಪ್ರಚಾರ ಮಾಡೋಕ್ಕೆ ಬಿಡಲಿಲ್ಲ, ಅದನ್ನಾಗೇ ತಡೀತು. ಆಗ ಮೌತ್ ಪ್ರಚಾರ ಆಗಿ ಇಡೀ ಪ್ರಪಂಚದ ತುಂಬ ನ್ಯಾಚುರಲ್ ಫಾರ್ಮಿಂಗ್ ಮೆಥಡು ಡೆವಲಪ್ ಆಯಿತು. ಆ ಡೆವಲಪ್ ಆಗಿದ್ದು ಅವರೇನು ಅಂದರೆ ಉಳುಮೆ ಮಾಡಬಾರ್ದು, ಯಾವುದೇ ಗೊಬ್ಬರ ಹಾಕಬಾರ್ದು, ನೇಚರ್ನ ರೀಸೃಷ್ಟಿ ಮಾಡಬೇಕು, ಮರು ನಿರ್ಮಾಣ ಮಾಡಿ ಆಮೇಲೆ ನಂತರ ಅಲ್ಲಿ ಕೃಷಿ ಮಾಡಬೇಕು ಅನ್ನೋದು ಅವ್ರ ಮೆಥಡ್ಡು. ಅದಕ್ಕೆ ನಂತರ ಸುಭಾಷ್ ಪಾಳೇಕರ್ ಇವರೆಲ್ಲ ಅನೇಕ ಪ್ರಯೋಗಗಳು ಮಾಡಿ ನ್ಯಾಚುರಲ್ ಫಾರ್ಮಿಂಗ್ನ ಹೆಚ್ಚು ಡೆವಲಪ್ ಮಾಡ್ತಾರೆ ಇಂಡಿಯಾದಲ್ಲಿ. ಹಾಗಾಗಿ ಅಲ್ಲಿಂದ ಡೆವಲಪ್ ಆಯಿತು. ಆ ಮೆಥಡ್ಡು ನಾನು ಮಾಡ್ತಾ ಇರೋದು, ನ್ಯಾಚುರಲ್ ಮೆಥಡ್ನ. ಯಾವುದೇ ಏನು ಬೀಳುತ್ತೆ ಬಿದ್ದದ್ದನ್ನು ಎಲ್ಲೂ ಎತ್ತಿ ಹಾಕಬಾರ್ದು, ಅದ್ರ ಜಾಗ ಬದಲಾಯಿಸ್ದಂಗೆ ಅಲ್ಲೇನೆ ಬಿಡಬೇಕು. ಅಲ್ಲಿ ಬಿಟ್ಟಾಗ ಏನು ಮಿರಾಕಲ್ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಆ ಮಿರಾಕಲ್ ಡೆವಲಪ್ಮೆಂಟ್ ಆಗಿದೆ. ನೋಡಿ ಇಲ್ಲಿ ಹುಳ ಹುಪ್ಪಟೆಗಳು, ಸಾಕಷ್ಟು ಹುಳ ಹುಪ್ಪಟೆಗಳು, ಸಣ್ಣವು ದೊಡ್ಡವು, ಇವೆಲ್ಲ ವಾಸಸ್ಥಾನ ಮಾಡ್ಕೊಂಡಿರ್ತವೆ. ಆಮೇಲೆ ಇದೆಲ್ಲ ಈ ಥರದ್ದೆಲ್ಲ ಡಿಕಂಪೋಸ್ ಆಗಿ ಮತ್ತೆ ಇದು ನೋಡಿ ಎರೆಹುಳು ಇದೆ. ಆಮೇಲೆ ಇಲ್ಲೆಲ್ಲ ಹ್ಯೂಮಸ್ ಕ್ರಿಯೇಟ್ ಆಗಿದೆ. ನೋಡಿ ಆ ಹ್ಯೂಮಸ್ ಕ್ರಿಯೇಟ್ ಆಗಿಬಿಡುತ್ತೆ ಈ ಮುಚ್ಚಿಗೆ ಕೆಳಗಡೆಗೆ. ಅದೇ ನೈಸರ್ಗಿಕ. ಹೌದೌದು. ಇದು ಆ ಕ್ರಿಯೆ ನಿರಂತರವಾಗಿ ಅಲ್ಲಿ ನಡೀತಾ ಹೋಗುತ್ತೆ. ಅಲ್ಲಿ ನ್ಯಾಚುರಲ್ ಕ್ರಿಯೆಗಳು ಅಲ್ಲಿ ನಡೀತಾ ಹೋಗ್ತವೆ. ಆ ನಡೀತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಬೇಕಾದಂತ
ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಬೇಕು ಆ ಮೈಕ್ರೋ ಆರ್ಗ್ಯಾನಿಸಮ್ಸು ಅಲ್ಲೇನೆ ಡೆವಲಪ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ನಾವು ಕಳೆ ಬೆಳೆಸಿದ್ದೀವಿ, ಕಸ ಕಡ್ಡಿ ಬಿದ್ದಿದೆ, ಈ ಕಳೆ ಹುಟ್ಟುತ್ತೆ, ಸಾಯುತ್ತೆ. ಇದೆಲ್ಲದೂ ಹುಟ್ಟಿ ಸಾಯಂಥ ಪ್ರಕ್ರಿಯೆಯಲ್ಲಿ ಮತ್ತು ಅದೆಲ್ಲದೂ ಡಿಕಂಪೋಸ್ ಆಗೋ ಹಂತದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗ್ತಾವೆ ಮಣ್ಣಲ್ಲಿ. ಹಾಗಾಗಿ ಇಲ್ಲೇನೆ ಜನರೇಟ್ ಆಗ್ತಾ ಹೋಗುತ್ತೆ ಇಲ್ಲಿ. ಅದು ಆ ಕ್ರಿಯೆ ನೈಸರ್ಗಿಕ ಕ್ರಿಯೆ ಸಿಸ್ಟಮ್. ಅದು ನಾವು ಮತ್ತೆ ಇಲ್ಲಿಗೆ ತಂದು ಹಾಕೋಂಥದ್ದು ಏನು ಇರಲ್ಲ, ಅಡಿಷನಲ್ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಇಲ್ಲೇ ಪೂರ್ಣ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಇಲ್ಲೇ ಡೆವಲಪ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ 108 ಅನ್ನದ್ರವ್ಯ ಬೇಕಲ್ಲ ಒಂದು ಗಿಡ ಡೆವಲಪ್ ಆಗ್ಬೇಕು ಅಂದ್ರೆ. ಹೌದು. ಈಗ ಮನುಷ್ಯನ ಬಾಡಿಗೂ ಅಷ್ಟೇನೆ, ಈ ಜನ ಜಾನುವಾರು ಮತ್ತು ಮಣ್ಣು ಅಂತ ಹೇಳಿದ್ನಲ್ಲ, ಮಣ್ಣಿನ ಆರೋಗ್ಯ, ಆ ಬೇಸ್ ಮೇಲೆ ಇಂದಿನ ನಮ್ಮ ಕೃಷಿ ನಡೀತಾ ಇತ್ತು. ಈಗ ಅದು ಕೆಮಿಕಲ್ ಫಾರ್ಮಿಂಗ್ ಬಂದಾಗ ಎಲ್ಲ ಪಾಶ್ಚಾತ್ಯವಾದ ಕಲ್ಚರ್ ಅದು. ಹೌದೌದು, ಅದೆಲ್ಲ ಪಾಶ್ಚಿಮಾತ್ಯರು ಮಾಡಿದ್ದೆ ಆ ಸಿಸ್ಟಮ್. ರಾಸಾಯನಿಕ ಗೊಬ್ಬರ ಅದನ್ನೆಲ್ಲದನ್ನು ಮಾಡಿದ್ದೆ ಅವರು. ಹಾಗಾಗಿ ಅವ್ರಿಗೇನಾಯ್ತು, ಆ ವೆಸ್ಟರ್ನ್ ಅಗ್ರಿಕಲ್ಚರ್ ಸಿಸ್ಟಮ್ನಲ್ಲಿ ಹಿಂದೆಲ್ಲ ಏಕ ಬೆಳೆ ಪದ್ಧತಿ ಅವ್ರದ್ದು. ಏಕ ಬೆಳೆನೇ ವ್ಯಾಪಕವಾಗಿ ಬೆಳೆಯೋರು. ಹಾಗಾಗಿ ಅವ್ರದ್ದು ಲ್ಯಾಂಡ್ ಜಾಸ್ತಿ, ಏರಿಯಾ ಜಾಸ್ತಿ ಇರೋದು, ಏಕ ಬೆಳೆನೇ ಬೆಳೀತಾ ಇದ್ರು. ಆ ಏಕ ಬೆಳೆ ಬೆಳೀತಾ 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 ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಹಿಂದೆ ಮಾಡ್ತಿದ್ರಲ್ಲ ಆ ಟ್ರೆಡಿಷನ್ ಅನ್ನು ಬಿಟ್ಬಿಟ್ರು ಅವರು. ಏಕ ಬೆಳೆ ಅಂದ್ರೆ ಮಾನೋಕ್ರಾಪ್ ಕಲ್ಚರ್ನ ಡೆವಲಪ್ ಮಾಡ್ತಾ ಹೋದ್ರು. ಮತ್ತೆ ಅವ್ರೇನ್ ಮಾಡೋರು ಅಂದ್ರೆ, ಆ ಮಾನೋಕಲ್ಚರ್ ಮಾಡಿದ್ರು ಸಹ ಆ ಬೆಳೆ ಉಳಿಕೆ ಇತ್ತಲ್ಲ ಅದನ್ನ ಮತ್ತೆ ಮಣ್ಣಿಗೆ ಸೇರ್ಸರು. ಅದು ಮತ್ತೆ ನ್ಯೂಟ್ರಿಯೆಂಟ್ಸ್ ಮತ್ತೆ ರೀಜನರೇಷನ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಅದನ್ನ ಮಣ್ಣಿಗೆ ಸೇರ್ಸೋರು. ಅದನ್ನೆಲ್ಲ ಬಿಟ್ರು ಅವರು. ಮತ್ತೆ ಹೈಬ್ರಿಡ್ ಬೀಜಗಳು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟಾಗ ಅದೆಲ್ಲದೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸ್ತಾ ಅಲ್ಲಿ ಕ್ಲೀನಿಂಗ್ ಅಗ್ರಿಕಲ್ಚರ್ ಮಾಡ್ತಾ ಹೆಚ್ಚು ಬೆಳೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ನಮ್ಮಲ್ಲಿ ಅವಾಗ ಏನಾಗಿತ್ತು, ಅವರು ಆ ಲೆವೆಲ್ಗೆ ಹೋದಾಗ ನಮ್ಮಲ್ಲಿ ಲೆವೆಲ್ ಹೆಂಗಿತ್ತು ಅಂತಂದ್ರೆ, ಒಂದು ಬೆಳೆ ಜೊತೆನಲ್ಲಿ 4-5 ಬೆಳೆಗಳನ್ನ ಬೆಳೆಯೋರು. ಮಿಕ್ಸ್ ಕ್ರಾಪ್ ಅಂದ್ರೆ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಇತ್ತು. ಮತ್ತು ಬಹುಮಡಿ ಪದ್ಧತಿ ಬೆಳೆಗಳಿದ್ದು ತೋಟಗಾರಿಕಾ ಬೆಳೆಗಳಲ್ಲಿ. ಆಮೇಲೆ ಅಲ್ಪಾವಧಿ ಬೆಳೆಗಳಲ್ಲಿ ಮಿಕ್ಸಿಂಗ್ ಕ್ರಾಪ್ಸ್ನೆಲ್ಲ ಮಾಡಿ ಒಂದು ಹೊಲದಲ್ಲಿ 4-5 ಬೆಳೆಗಳನ್ನ ಬೆಳೀತಾ ಇದ್ರು. ಅದೆಲ್ಲ ಏನಾಗೋದು ಅಂತಂದ್ರೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದು. ಮತ್ತೆ ಅದು ಏಕದಳ ದ್ವಿದಳ ಎರಡೂ ಸೇರೋದು, ಮಣ್ಣಲ್ಲಿ CN ರೇಷಿಯೋ ಜಾಸ್ತಿ ಆಗ್ತಾ ಇತ್ತು. ಅದೆಲ್ಲ ಹಿಂದಿಕ್ನವ್ರಿಗೆ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಇತ್ತು. ಆ ಗೊತ್ತಿದ್ದ ಕಾರಣಕ್ಕಾಗಿ ಅವರು ಮಿಕ್ಸಿಂಗ್ ಕ್ರಾಪ್ಟಿಂಗ್ನ ಮಾಡ್ತಾ ಮತ್ತು ಬಹು ಮಹಡಿ ಪದ್ಧತಿ ಬೆಳೆಗಳನ್ನು ಬೆಳೀತಾ ಮಣ್ಣಿನ ಫಲವತ್ತತೆ ಮಾಡ್ಕೊಂಡಿದ್ರು. ಅವಾಗ ಪಾಶ್ಚಿಮಾತ್ಯರು ಅವಾಗ ಅವರೇನು ಪಿಚ್ಚಲ್ಲಿದ್ರಲ್ಲ ಉತ್ಪಾದನೆಯಲ್ಲಿ, ಅವಾಗ ನಮ್ಮ ಸಿಸ್ಟಮ್ ನೋಡಿ ನಗವ್ರಂತೆ. ಅವ್ರಿಗೆ ಕೃಷಿನೇ ಮಾಡಕ್ ಬರಲ್ಲ, ನಮ್ಮಂಗ್ ಉತ್ಪಾದನೆ ತೆಗಿಯಕ್ ಬರಲ್ಲ. ಅಂದ್ರೆ ಅವ್ರು ನೋಡ್ತಾ ಇದ್ದು ಫುಡ್ ಸಪ್ಲೈ ಇದ್ರದ್ ಬಿಟ್ರೆ ಕ್ವಾಲಿಟಿ ಆಫ್ ಫುಡ್ ಸಪ್ಲೈ ಪಾಪ್ಯುಲೇಷನ್ ಗೆ ಸಪ್ಲೈ ಮಾಡ್ಬೇಕು. ಬಟ್ ಇವತ್ ನಾವು ಗ್ರೀನ್ ಕ್ರಾಂತಿಗೆ ಸಪ್ಲೈ ಮಾಡೋ ಒಂದು ಉದ್ದೇಶದಲ್ಲಿ ಶುರು ಆಗಿದ್ದು, ಇವತ್ತು ನಮಗೆ ಪಾಯ್ಸನ್ ಆಗಿ ಟರ್ನ್ ಆಯ್ತು. ಜೊತೆನಲ್ಲಿ ನೈಸರ್ಗಿಕವಾಗಿ ಹೆಚ್ಚು ಪೆಟ್ಟು ಬೀಳ್ತು. ಅವಾಗ್ಲೇನೆ ಅವಾಗ ಅವ್ರು ಯಾವಾಗ ನಗ್ತಾ ಇದ್ರು ಆ ಸಂದರ್ಭದಲ್ಲೇ ಸರ್ ಓವರ್ಡ್ ಅಂತೇಳಿ ಒಬ್ಬ ವಿಜ್ಞಾನಿ ಬರ್ತಾನೆ ಭಾರತಕ್ಕೆ. ಹೌದು, ಅವ್ರು ಭಾರತದಲ್ಲಿ ಎಂಥ ಕೃಷಿ ಮಾಡ್ತಿದ್ದಾರೆ, ಅದರಿಂದ ಏನು ಉಪಯೋಗ ಆಗ್ತಾ ಇದೆ ಅಂತೇಳಿ ನೋಡೋದಕ್ಕಾಗಿ ಬರ್ತಾನೆ. ಆತ ಸಸ್ಯಶಾಸ್ತ್ರಜ್ಞ. ಆತ ಬಂದವನು ಇಲ್ಲೇ ಸಿಸ್ಟಮ್ನ ನೋಡ್ಬಿಟ್ಟು ಇನ್ನು 1000 ವರ್ಷ ಇದೇ ಥರದ ಕೃಷಿ ಮಾಡಿದ್ರು ಈ ಮಣ್ಣು ಹಾಳಾಗಲ್ಲ, ಶಾಶ್ವತವಾಗಿರುತ್ತೆ ಈ ಮಣ್ಣು. ಇದು ಜನ ಮತ್ತು ಜಾನುವಾರುಗಳ ಆಧಾರಿತವಾದಂಥ ಕೃಷಿ. ಹಾಗಾಗಿ ಎರಡಕ್ಕೂ ಪೂರಕವಾದಂಥದ್ದು. ಕಾಡಿಗೂ ಮತ್ತು ಇವ್ರು ಮಾಡಿರೋಂಥ ಕೃಷಿ ಮಣ್ಣಿಗೂ ಯಾವುದೇ ಥರದ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ರಿಪೋರ್ಟ್ ಕೊಡ್ತಾನೆ. ಓವರ್ಡ್. ಆಗ ಅವ್ರು ಏನ್ ಮಾಡ್ತಾರೆ, ಅವನು ಅಲ್ಲಿ ರೆಕಮೆಂಡ್ ಮಾಡ್ತಾನೆ, ಆ ಕೃಷಿ ಮಾಡಿ, ಇಲ್ಲಾಂದ್ರೆ ನಮ್ಮ ಮಣ್ಣು ಇನ್ನು ಮುಂದಿನ ದಿನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ, ಅವಾಗೇನು ಬೆಳೆ ಬೆಳೆಯಕ್ ಬರಲ್ಲ, ಈ ಮೆಥಡ್ನ ಮಾಡಿ ಅಂತೇಳಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಸಮಗ್ರ ಕೃಷಿ ಪದ್ಧತಿ ಮತ್ತು ಬಹುಬೆಳೆ ಪದ್ಧತಿನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮವ್ರು ಮರಿತೀವಿ, ನಾವು ಮರ್ತಿ ಈಗ ಅದನ್ನೇ ಈಗ ನಮ್ಮ ಆಕ್ಚುಲಿ ಬೇರೆ ಬೇರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಆ ಪಾಶ್ಚಿಮಾತ್ಯ ಕೃಷಿ ಬಹುಬೆಳೆ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡ್ತಿದಾರೆ. ಅಲ್ಲಿ ನಮ್ ಸಿಸ್ಟಮ್ ಅದು, ಅವ್ರಿಗೆ ಆ ಜ್ಞಾನನೂ ಗೊತ್ತಿಲ್ಲ. ನಮ್ ಸಿಸ್ಟಮ್ ಇದು, ನಮ್ದು ನಾವು ಮಾಡಿದ್ದು ದೇಶೀಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ತರಕೆ, ಅದು ನಮ್ಮದು, ನಮ್ ಸಿಸ್ಟಮ್ ಇದು. ಅದನ್ನ ಅವ್ರು ಅವತ್ತು ಅನುಸರಿಸಿದ್ರು. ನಾವು ಮರ್ತ ಮೇಲೆ ಮತ್ತೆ ಅದನ್ನ ಮತ್ತೆ ಅನುಕರಣೆ ಮಾಡಕ್ಕೆ ಹೊರಟು ಅದ್ರ ಬಗ್ಗೆನೇ ಒಂದು ಸಬ್ಜೆಕ್ಟ್ ಇಟ್ಟು
ಅದ್ರ ಬಗ್ಗೆನೇ ತರಬೇತಿಗಳು ಈ ತರದ್ದೆಲ್ಲ ನಡೆಯುತ್ತೆ. ಸೊ ಈಗ ನಮ್ ಜನದಲ್ಲಿ ಒಂದ್ ಗುಣ ಅಂದ್ರೆ ಪಾಶ್ಚಿಮಾತ್ಯರು ಏನು ಒಂದು ಸರಿ ತಪ್ಪು ಅಂತಾರೆ ಅದನ್ನೇ ನಾವು ಟ್ರೆಂಡ್ ಸೆಟ್ ಮಾಡ್ಕೊಂತಾರೆ. ನಮ್ ಪೂರ್ವಜರು ಮಾಡಿರೋದನ್ನ ನಾವು ಯಾವತ್ತೂ ಒಪ್ಕೊಳಕ್ ರೆಡಿ ಇಲ್ಲ. ಆ ತರದ ಅದೇ ವ್ಯವಸ್ಥೆ ಪೂರ್ವಜರು ಮಾಡಿರೋ ಸಿಸ್ಟಮ್ ಅವ್ರು ಸರಿ ಇದೆ ಅಂದ್ರೆ ನಾವು ಒಪ್ಕೊಂತೀವಿ. ಆ ತರದ ವ್ಯವಸ್ಥೆ ಬಂದು ಈಗ ನಮ್ಮಲ್ಲಿ ಅದು ಮತ್ತೆ ರೀಬಿಲ್ಡ್ ಆಗ್ತಾ ಇದೆ. ತೆಂಗಿದೆ, ತೆಂಗಿನ ಜೊತೆನಲ್ಲಿ ಅದು ಜಾಯಿಕಾಯಿ ಇದೆ, ಇದೆಲ್ಲದು ಜಾಯಿಕಾಯಿ, ಕಾಫಿ ಇದೆ. ಇದು ಒಂದಂತದ್ದು ನೋಡಿ, ಮೇಲ್ಗಡೆದು ಒಂದಂತದ್ ನೆರಳು, ಎರಡನೇ ಹಂತದ ಒಂದ್ ನೆರಳು, ಮತ್ತೆ ಅದು ಮೂರನೇ ಹಂತದ ನೆರಳು. ಜಾಯಿಕಾಯಿ ಇದೆಲ್ಲ ಇದೆಯಲ್ಲ ಮೂರನೇ ಹಂತದ ನೆರಳು, ಮತ್ ನಾಲ್ಕನೇ ಹಂತದ ಬೆಳೆ ಕಾಫಿ, ಮತ್ತೆ ಐದನೇ ಹಂತದ ಬೆಳೆ ಈ ಹುಲ್ಲು. ಇದು ನಾವು ಕಳೆ ಅಂತ ನಾವು ನಿರ್ಧಾರ ಮಾಡಿದ್ರು ಇದೆಲ್ಲದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಂತ. ಇದೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಸೊಪ್ಪಿ ಸಾರಿಗೆಲ್ಲ ಯೂಸ್ ಮಾಡ್ತಾ ಇದ್ರಿ ಇದನ್ನೆಲ್ಲ. ಇದೆಲ್ಲದನ್ನು ನಾವೀಗ ನಿತ್ಯ ನಾವ್ ಇದನ್ನ ಯೂಸ್ ಮಾಡ್ತೀವಿ. ಇದು ಒಂದ್ ಹಂತದ ಬೆಳೆ. ಸೊ ಈಗ ನಮ್ಮ ಕಾಡಿನ ಎಕೋಸಿಸ್ಟಮ್ ಲೇಯರ್ ಹಾಗೆ ನಮ್ಮ ಫಾರ್ಮಿಂಗ್ ಅಲ್ಲೂ ಅದೇ ಮಾಡೋದು. ಹಾಗಾಗಿ ಆ ಮೆಥಡ್ ನ ಇಲ್ಲಿ ನಾವು ಮಾಡೋದ್ರಿಂದ ಇಲ್ಲಿ ಭೂಮಿ ಏನಾಗುತ್ತೆ ಅಂದ್ರೆ ಭೂಮಿ ನ್ಯಾಚುರಲ್ ಆಗಿ ಕನ್ವರ್ಷನ್ ಆಗ್ಬಿಡುತ್ತೆ. ನ್ಯಾಚುರಲ್ ಸಿಸ್ಟಮ್ ನ್ಯೂಟ್ರಿಯನ್ಸ್ ಒಂದು ಬ್ಯಾಂಕ್ ಆಗಿರುತ್ತೆ. ಬ್ಯಾಂಕ್ ಆಗಿ ಹೌದೌದು. ಅಲ್ಲಿ ಮತ್ತೆ ಅಲ್ಲೆಲ್ಲದು ಮತ್ತೆ ಇದೆಲ್ಲದು ಕರಗುತ್ತೆ, ಸಾಯುತ್ತೆ. ಅವಾಗ ಇಲ್ಲಿ ಆರ್ಗ್ಯಾನಿಕ್ಸ್ ಏನಿದೆ ಮ್ಯಾಟ್ರು ಅದು ಕಂಪ್ಲೀಟ್ ರಿಚ್ ಆಗ್ತಾ ಹೋಗುತ್ತೆ, ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಮ್ಯಾಟ್ರ್ ಯಾವಾಗ ಸ್ಟೋರೇಜ್ ಆಗಿ ಅಲ್ಲಿ ರಿಚ್ ಆಯಿತು ಅವಾಗ ನ್ಯೂಟ್ರಿಯೆಂಟ್ಸ್ ಕೊರತೆ ಇನ್ ಲೈಫ್ ಲಾಂಗ್ ಆಗಲ್ಲ. ಆಮೇಲೆ ಮಣ್ಣಿನ ಆರೋಗ್ಯ ಒಂದು ಹಂತದಲ್ಲಿ ಡೆವಲಪ್ ಆಗುತ್ತೆ. ಮತ್ತೆ ಇಲ್ಲಿ ಹ್ಯೂಮಸ್ಸು ಕ್ರಿಯೇಟ್ ಆಗಿ ಮಣ್ಣಿನ ಆರೋಗ್ಯ ಯಾವಾಗ ಡೆವಲಪ್ ಆಗುತ್ತೆ ಇದೆಲ್ಲದು ಬಿದ್ದು ಕರಗುತ್ತಲ್ಲ, ಈ ಕರಗಿದ್ದೇ ಬಯೋಮಾಸು. ಆ ಬಯೋಮಾಸೆ ಆರ್ಗ್ಯಾನಿಕ್ ಕಾರ್ಬನ್ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಹ್ಯೂಮಸ್ಸು ಯಾವ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ ಆ ಮಣ್ಣು ಸುರಕ್ಷಿತವಾಗಿರುತ್ತೆ, ಯಾವುದೇ ಬೆಳೆನೂ ಬೆಳಿಬಹುದು. ಅದು ಕಾರ್ಬನ್ ಎಮಿಷನ್ ಜಾಸ್ತಿ ಮಾಡಲ್ಲ, ಯಾವ್ದು ಫರ್ಟಿಲೈಸರ್ಸ್ ಇಂದ ಸ್ವಲ್ಪ ರಿಯಾಕ್ಷನ್ ಎಲ್ಲ ಆಗಿ ಪ್ರಕೃತಿಗೆ ಹೋಗುತ್ತಲ್ಲ. ಸೊ ಅದ್ರಕ್ಕಿಂತ ನಮಗೆ ಇದು ಕಾರ್ಬನ್ ಸೀಕ್ವೆಸ್ಟ್ ಮಾಡುತ್ತೆ, ಮಣ್ಣೊಳಗೆ ಇಟ್ಕೊಂಡು. ಅಲ್ಲ, ಅದರಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಒಂಥರದ್ದಿದೆ, ಆರ್ಗ್ಯಾನಿಕ್ ಕಾರ್ಬನ್ ಬೇರೆ, ಕಾರ್ಬನ್ ಡೈಆಕ್ಸೈಡ್ ಬೇರೆ. ಏನ್ ವ್ಯತ್ಯಾಸ ಸರ್? ವ್ಯತ್ಯಾಸ ಏನು ಅಂತಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಏನಾಗುತ್ತೆ ಅಂತಂದ್ರೆ ಅದು ಮಣ್ಣಿನಲ್ಲಿ ಇರುತ್ತದು ಅದ್ರ ಗುಣಗಳು. ಆರ್ಗ್ಯಾನಿಕ್ ಕಾರ್ಬನ್ ಯಾವಾಗ ಮಣ್ಣಲ್ಲಿ ಹೆಚ್ಚಾಗ್ತಾ ಹೋಯ್ತು ಅಲ್ಲಿ ಸ್ಮೂತ್ನೆಸ್ ಕ್ರಿಯೇಟ್ ಆಗುತ್ತೆ, ಸ್ಪಂಜಿನೆಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ವಾತಾವರಣದ ನೀರನ್ನ ಅಬ್ಸರ್ವ್ ಮಾಡಿ ಭೂಮಿಗೆ ಫಿಕ್ಸ್ ಮಾಡುತ್ತೆ. ಆಮೇಲೆ ಈ ಪಂಚಭೂತಗಳು ಏನಿದೆ ಆ ಪಂಚಭೂತಗಳಿಂದನೇ ನಿರ್ಮಾಣ ಆಗಿರೋಂಥದ್ದು ಈ ಪ್ರಪಂಚ. ಆ ಪಂಚಭೂತಗಳನ್ನ ಕಂಟ್ರೋಲ್ ಮಾಡುತ್ತೆ. ಹೆಂಗೆ ನೀರಿನ ಪ್ರಮಾಣ ಈ ಭೂಮಿ ಮೇಲೆ ಎಷ್ಟಿರಬೇಕು ಆ ಪ್ರಮಾಣನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನಮಗೆ ಬಿಸಿಲು ಎಷ್ಟು ಬೇಕು ಅದನ್ನ ಕಂಟ್ರೋಲ್ ಮಾಡುತ್ತೆ. ಇದೆಲ್ಲದನ್ನು ಈ ಪಂಚಭೂತಗಳು ಏನಿದೆ ಆಕಾಶ, ಭೂಮಿ, ಮಣ್ಣು, ನೀರು, ಅಗ್ನಿ, ಆಕಾಶ ಇವೇನಿದೆ ಇಷ್ಟನ್ನು ಐದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಆರ್ಗ್ಯಾನಿಕ್ ಕಾರ್ಬನ್ನಿಗೆ ಮಾತ್ರ ಇರೋದು. ಹಾಗಾಗಿ ಅದು ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇಡೀ ಪ್ರಪಂಚದ ಈ ಭೂಮಿಯ ವಾತಾವರಣ ಸಮತೋಲನವಾಗಿರುತ್ತೆ. ಯಾವಾಗ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕಡಿಮೆ ಆಗಿದ್ದ ಪ್ರಮಾಣ ಒಂದು, ಎರಡನೇದು ಯಾವಾಗ ಯಥೇಚ್ಛವಾದಂಥ ಕೆಮಿಕಲ್ನ ನಾವು ಬಳಸ್ತಾ ಹೋದ್ವೋ ಅವಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚು ರಿಲೀಸ್ ಆಗ್ತಾ ಹೋಯ್ತು. ರಿಲೀಸ್ ಆಗಿದ್ದೇನಾಯ್ತು, ಅದರ ಸ್ಟೋರೇಜು ಜಾಸ್ತಿ ಆಯ್ತು ವಾತಾವರಣದಲ್ಲಿ, ಅಬ್ಸರ್ವಿಂಗ್ ಕೆಪಾಸಿಟಿ ಕಡಿಮೆ ಆಯ್ತು. ವಾತಾವರಣದಲ್ಲಿ ಯಾವಾಗ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿ ಸ್ಟೋರೇಜ್ ಆಗಿ ನಿಂತ್ಕಂತು ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಯ್ತು. ಆ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿದ್ರ ಪರಿಣಾಮ ಏನಾಯ್ತು, ಎಲ್ಲ ಐಸ್ ಮೆಲ್ಟ್ ಆಗಿದೆ, ನೀರ್ ಆಗ್ತಾ ಇದೆ, ಸಿ ಲೆವೆಲ್ ರೈಸ್ ಆಗ್ತಾ ಇದೆ. ಅದ್ರ ಜೊತೆನಲ್ಲಿ ಈಗ ಸಮುದ್ರದ ಮೇಲ್ಮೈ ಇದೆಯಲ್ಲ ಅದು ಸಹ ಬಿಸಿ ಆಗ್ತಾ ಇದೆ, ಅದು ಬಿಸಿ ಆಗ್ತಾ ಇದೆ. ಆ ಬಿಸಿ ಆಗೋದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ನೀರಿನ ಎವಾಪರೇಷನ್ ಪ್ರಮಾಣ ಜಾಸ್ತಿ ಆಗುತ್ತೆ, ಆವಿ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವಾಗ ನೀರಿನ ಆವಿ ಪ್ರಮಾಣ ಜಾಸ್ತಿ ಆಯಿತು ಅಂತಂದಾಗ ಆಕಾಶದಲ್ಲಿ ನೀರಿನ ಕಣಗಳು ಆವಿ ಜಾಸ್ತಿ ಆಗುತ್ತೆ. ಅದೆರಡರ ಜೊತೆನಲ್ಲಿ ಏನಾಗುತ್ತೆ ಅಂತಂದ್ರೆ ನೀರಿನ ಆವಿ ಪ್ರಮಾಣ ಜಾಸ್ತಿ ಆಗಿ ಅಲ್ಲಿ ನೀರಿನ ಕಣಗಳು ಯಾವಾಗ ಒಟ್ಟುಗೂಡಿದಾಗ ಹೆಚ್ಚು ಮಳೆ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂದಿನ ದಿನದಲ್ಲಿ. ಗ್ಲೋಬಲ್ ವಾರ್ಮಿಂಗ್ ಆದ ಪರಿಣಾಮ ಎಲ್ಲ ಹಿಮಗೆಡ್ಡೆಗಳು ಕರಗೋಂಥದ್ದು, ಸಮುದ್ರದ ಮಟ್ಟ ಜಾಸ್ತಿ ಆಗೋಂಥದ್ದು, ಮತ್ತೆ ಸಮುದ್ರದ ಮೇಲ್ಮೈ ಬಿಸಿ ಆಗೋಂಥದ್ದು, ಇದೆಲ್ಲ ಕಾರಣದಿಂದ ಆಗೋದ್ರಿಂದ ನೀರಿನ ಆವಿ ಪ್ರಮಾಣ ಜಾಸ್ತಿ ಆಗೋಂಥದ್ದು,
ಮೇಲೋಗಿದ್ ಕೆಳಗೆ ಬರ್ಲೇಬೇಕಲ್ಲ ಮತ್ತೊಂದಿನ. ಹೌದು. ಹಾಗಾಗಿ ಅದು ಪ್ರಮಾಣ ಜಾಸ್ತಿ ಆದಂಗೆ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿ ಈ ಮೆಗಾಸ್ಫೋಟ ಇವೆಲ್ಲ ಆಗ್ತಿದಾವಲ್ಲ, ಅವೆಲ್ಲವೂ ಈ ಕಾರಣಕ್ಕಾಗೇನೆ. ಸೊ ಅಪ್ಕಮಿಂಗ್ ಡಿಸಾಸ್ಟರ್ ಅಂಡ್ ಕ್ಲೈಮೇಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಮಣ್ಣಿನ ಆರೋಗ್ಯನ ಕಾಪಾಡದೇ ಇದ್ರೆ ನಮಗೆ ಕೈಗಾರಿಕೆಯಿಂದ ಹೆಚ್ಚು ಹಾನಿ ಆಗ್ತಾ ಇಲ್ಲ, ಮತ್ತೆ ಅಗ್ರಿಕಲ್ಚರ್ ಬೇಸ್ ಇಂದಾನೆ ನಾವು ಹಾಳಾಗ್ತಾ ಇರೋದು. ಪ್ರಕೃತಿನ ಯಾವಾಗ ನಾಶ ಮಾಡ್ತಾ ಇದೀವಿ, ಆ ನಾಶ ಮಾಡಿದ್ರ ಪರಿಣಾಮ ಇಷ್ಟೆಲ್ಲ ಆಗ್ತಾ ಇದೆ. ಆ ಕೈಗಾರಿಕಾ ಒಂದು ಕೆಲಸದಿಂದ ನಾವು ಅದನ್ನ ಉತ್ಪತ್ತಿ ಮಾಡಿದ್ರು, ಈ ಕೃಷಿಯಿಂದ ನಾವು ಒಂದ್ ಸಿಂಪಡಣೆ ಮಾಡಬಹುದಿತ್ತು. ಬಟ್ ನಾವು ಅದನ್ನು ಇಲ್ಲ. ಅದು ಹೆಂಗೆ ಅಂತಂದ್ರೆ, ಉದಾಹರಣೆಗೆ ಹೇಳ್ತೀನಿ, ಕೈಗಾರಿಕೀಕರಣದಲ್ಲಿ ಬಟ್ಟೆ ಯಂತ್ರಗಳು, ಕಬ್ಬಿಣದ ಸಾಮಾನುಗಳು ತಯಾರಿಕೆ ಮಾಡೋದು ಅದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಅಗ್ರಿಕಲ್ಚರ್ ರಿಲೇಟೆಡ್ ಇಂಡಸ್ಟ್ರೀಸ್ ಹೆಚ್ಚಾಗ್ತಾ ಇದಾವೆ ಭಾರತದಲ್ಲಿ. ಅಗ್ರಿಕಲ್ಚರ್ ರಿಲೇಟೆಡ್ ಇಂಡಸ್ಟ್ರೀಸ್ ಅಲ್ಲ, ಫುಡ್ ಪ್ರೊಸೆಸಿಂಗ್ ಅಲ್ದಲೆ ನಮಗೆ ಈ ಟ್ಯಾಕ್ಟ್ರಿ, ಟಿಲ್ಲರು, ಈ ತರದ ಉಪಕರಣಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಥದ್ದು ಒಂದು ವಲಯ ಹೆಚ್ಚಾಗ್ತಾ ಇದ್ರೆ, ಇನ್ನೊಂದು ಕೆಮಿಕಲ್ನ ಉತ್ಪಾದನೆಗೆ, ಅಲ್ಲಿ ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು, ಅದರ ಫರ್ಟಿಲೈಸರ್ ಉತ್ಪಾದನೆಗೆ ಒಂದು ಭಾಗದಲ್ಲಿ ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ಈ ಬೀಜ ಉತ್ಪಾದನೆ ಇದೆಯಲ್ಲ, ಬೀಜ ಉತ್ಪಾದನೆನೂ ಒಂದು ಕೈಗಾರಿಕೀಕರಣ ಮಾಡಿದ್ರಿಂದ ಅಲ್ಲಿ ಆ ಬೀಜದ ಸಂರಕ್ಷಣೆಗಾಗಿ ಔಷಧಿಗಳನ್ನ ಲೇಪನ ಮಾಡೋಂಥ ಕ್ರಿಯೆ, ಅದೆಲ್ಲದು ಕೈಗಾರಿಕೀಕರಣದ ಮತ್ತೊಂದು 3ನೇ ಹಂತಕ್ಕಾಗಿ ಅದು ಬದಲಾವಣೆ ಆಗಿದೆ. ಈ ಇಷ್ಟು ಹಂತದಿಂದ ಏನಾಯ್ತು ಅಂತಂದ್ರೆ, ಒಂದು ಹಂತದಲ್ಲಿ ಕೈಗಾರಿಕೀಕರಣದಿಂದ ಬೇರೆ ಕೈಗಾರಿಕೆಯಿಂದ 30% ಡ್ಯಾಮೇಜ್ ಆದ್ರೆ, ನಮ್ಮಲ್ಲಿ 50% ಡ್ಯಾಮೇಜಸ್ ಕೃಷಿ ಮತ್ತು ಕೃಷಿ ಸಂಬಂಧಿತ ವಲಯದಿಂದ ಆಗ್ತಾ ಇದೆ. ಹಾಗಾಗಿ ಅದರಿಂದ ಹೆಚ್ಚು ಆಗ್ತಾ ಇರೋದ್ರಿಂದ ಇದನ್ನು ತಡೆಗಟ್ಟಬೇಕು ಮೇಯ್ನು. ಅದನ್ನು ತಡೆಗಟ್ಟೋದಕ್ಕೆ ಆಗದೇ ಇಲ್ಲ ಆಧುನಿಕ ಕೃಷಿಯಿಂದ. ಹಾಗಾಗಿ ಅದು ಆಗಬೇಕು ಅಂತಂದ್ರೆ ನ್ಯಾಚುರಲ್ ಕೃಷಿಯಿಂದನೇ ಸಾಧ್ಯ. ಈಗ ಉದಾಹರಣೆ, ನಾವು ರಾಸಾಯನಿಕದಿಂದ ಬದಲಾವಣೆ ಆದೆವು, ಸಾವಯವಕ್ಕೆ ಬದಲಾವಣೆ ಆದೆವು. ಸಾವಯವಕ್ಕೆ ಬದಲಾವಣೆ ಆಗಿದ್ದ ಪರಿಣಾಮ ಹೆಂಗಿರ್ಬೇಕಿತ್ತು ಅಂದರೆ, ಒಬ್ಬ ರೈತ ಸಾವಯವ ಕೃಷಿಗೆ ಅವನು ಕನ್ವರ್ಷನ್ ಆಗ್ತಾ ಇದ್ದಾನೆ ಅಂತಂದರೆ, ಅವನಿಗೆ ಬೇಕಾದಂಥ ಎಲ್ಲ ಗೊಬ್ಬರ, ಎಲ್ಲ ಔಷಧಿ, ಎಲ್ಲ ಬೀಜಗಳು ಅವನ ಕ್ಷೇತ್ರದಲ್ಲೇ ಉತ್ಪಾದನೆ ಮಾಡ್ಕೋಬೇಕು. ರೈತ ಉತ್ಪಾದನೆ ಮಾಡ್ಕೊಂಡ ಅಂತಂದ್ರೆ ಇಲ್ಲಿ ಪೊಲ್ಯೂಷನ್ ಆಗಂತದ್ದು ಯಾವುದೂ ಇರಲ್ಲ. ಇಲ್ಲಿ ರೈತನೇ ಉತ್ಪಾದನೆ ಮಾಡ್ಕೊಂಡ್ರೆ ಅದು ಎಕನಾಮಿಕ್ ಲಾಸ್ ಇರಲ್ಲ. ಹೌದು, ಅದು ನಮಗೆ ಸಸ್ಟೈನಬಿಲಿಟಿ ತಂದು ಕೊಡ್ತಿತ್ತು. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಮತ್ತೆ ಪರಾವಲಂಬಿತನ ಬಂದ್ಬಿಡ್ತು. ಈಗ ಉದಾಹರಣೆಗೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ 144 ಕಂಪನಿಗಳು, ಪ್ರೊಡಕ್ಷನ್ ಕಂಪನಿಗಳು ಇದ್ರೆ, ಆರ್ಗ್ಯಾನಿಕ್ ಅಲ್ಲಿ 365 380ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಅದರ ಎಷ್ಟು 3 ಪಟ್ಟು ಜಾಸ್ತಿ ಆಯಿತು, 2 ಪಟ್ಟು, 2.5 ಪಟ್ಟು ಜಾಸ್ತಿ ಆಯಿತು. ಮತ್ತೆ ಪೊಲ್ಯೂಷನ್ಗೆ ಮತ್ತೆ ಅದೊಂದು ಥರದ ಕೊಡುಗೆ ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಒಂದು ಕೃಷಿ ಅನ್ನೋದು ಒಂದು ಉತ್ಪಾದನಾ ಭಾಗ ಅಂತ ನೋಡಬಾರ್ದು. ಇದನ್ನ ಒಂದು ಟ್ರೆಡಿಷನಲ್ ಮೆಥಡಲ್ಲಿ ನೋಡಬೇಕು. ಇದು ಜಾನುವಾರುಗಳ ಆರೋಗ್ಯದ ಹಿನ್ನೆಲೆಯಲ್ಲಿ ನಾವು ಕೃಷಿ ನೋಡಬೇಕಾಗಿದೆ. ಇವತ್ತು ಕೃಷಿ ಅಂತಂದ್ರೆ ಆಹಾರ ಸೆಕೆಂಡ್ರಿ, ಕಮರ್ಷಿಯಲ್ ಉತ್ಪಾದನೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರಿಯಲ್. ಹೌದೌದು. ಹಾಗಾಗಿ ಅದು ಜಾಸ್ತಿ ಆಗ್ತಾ ಇರೋದ್ರಿಂದ ಪೊಲ್ಯೂಷನ್ ಇನ್ನೂ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ತಪ್ಪಿಸ್ಬೇಕು ಅಂತಂದ್ರೆ ನ್ಯಾಚುರಲ್ ಫಾರ್ಮಿಂಗಿಗೆ ಹೋಗ್ಬೇಕು. ನ್ಯಾಚುರಲ್ ಫಾರ್ಮಿಂಗ್ ಹೋದ್ರೆ ಮಾತ್ರ ಸಾಧ್ಯತೆ ಇದೆ. ಸಸಿ ಇದು 4 ವರ್ಷದ, ಈಗ ಹೆಚ್ಚು ಕಡಿಮೆ ಎಲ್ಲದನ್ನು ತೆಗೆದ್ರೆ ಒಂದು 2 kg ಬೀಜ ಸಿಗುತ್ತೆ. ಇದು 5 ವರ್ಷದ ಗಿಡ ಆದ್ರೆ ಮಿನಿಮಮ್ 8 kg ಕೊಡುತ್ತೆ. ಇವತ್ತು ರೈತ 1 ಎಕರೆಗೆ 100 ಜಾಯಿಕಾಯಿ ಗಿಡಗಳನ್ನ ಹಾಕ್ಬಹುದು ಅಂತರ್ ಬೆಳೆಯಾಗಿ. 100 ಹಾಕಿದ ಅಂತಂದ್ರೆ 5 ವರ್ಷದ ನಂತರ ಒಂದು ಜಾಯಿಕಾಯಿ ಗಿಡ 4,000 ರೂಪಾಯಿ ಅಂತಲೂ ದುಡ್ಡು ಕೊಡುತ್ತೆ. ಯಾಕೆಂದ್ರೆ 1 kgಗೆ 500 ರೂಪಾಯಿ ಇದೆ. ಅದು 5 kg ಜಾಯಿಕಾಯಿ ಕೊಡ್ತು ಅಂತಂದ್ರೂ ನಮಗೆ 2,500 ರೂಪಾಯಿ ಅದರಿಂದ ಇದೆ. ಇದರ ಉಪಯೋಗಗಳು ಮತ್ತೆ ಇದೆಲ್ಲದು ಸಾಂಬಾರ್ ಪದಾರ್ಥಗಳು. ಹಾಗಾಗಿ ಸಾಂಬಾರ್ ಬೆಳೆಗೆ ಹೋಗುತ್ತೆ, ಆಮೇಲೆ ಸುಗಂಧ ದ್ರವ್ಯಕ್ಕೆ ಹೋಗುತ್ತೆ, ಮತ್ತು ಔಷಧಿ ತಯಾರಿಕೆಗೆ ಹೋಗುತ್ತೆ. ಆಮೇಲೆ ಇದ್ರ ಒಳಗಡೆಗೆ ಒಂದು ಬೀಜ ಇದೆ. ಆ ಬೀಜದ ಮೇಲೆ ಒಂದು ಲೇಯರ್ ಬಿಳಿ ಕೆಂಪು ಪತ್ರೆ ಇರುತ್ತೆ. ಆ ಪತ್ರೆ ಅದು ಸಾಂಬಾರ್ಗೆ ಮತ್ತೆ
ಸೌಂದರ್ಯವರ್ಧಕ ಇವಕ್ಕೆ ಸಾಧನಗಳನ್ನು ತಯಾರು ಮಾಡೋದಕ್ಕೆ, ನಾವೇನ್ ಸ್ಕಿನ್ ಔಷಧಿಗೆ ಅವೆಲ್ಲವೂ ಬಳಕೆಗೆ ಅದು ಹೋಗುತ್ತೆ. ಹಾಗಾಗಿ ಅದ್ರದ್ದು ಪತ್ರೆನೇ 2,500 ರೂಪಾಯಿ ಇದೆ ಕೆಜಿ. ಹಾಗಾಗಿ ನಮಗೆ 300 ಕಾಯಿಗೆ 1 ಕೆಜಿ ಪತ್ರೆ ಸಿಗುತ್ತೆ. ಹಾಗಾಗಿ ನಮಗೆ ಒಂದು ಗಿಡ ಮಿನಿಮಮ್ ಅಂತಂದ್ರೂ 5,000 ರೂಪಾಯಿನ ಒಂದು ಗಿಡ ಕೊಡುತ್ತೆ ನಮಗೆ ವರ್ಷಕ್ಕೆ ಆದಾಯನ. ಹಾಗಾಗಿ ಒಂದು 100 ಗಿಡ ಒಬ್ಬ ರೈತ, ಬಡ ರೈತ ಹಾಕ್ಯಂಡ ಅಂತಂದ್ರೆ ಅಲ್ಲಿಗೆ 5 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಅಡಿಕೆ ಒಳಗಡೆ ಉಪ ಬೆಳೆಯಾಗಿ ಮಾಡೋ ಅಂಥದ್ದು. ಹಾಗಾಗಿ ರೈತ ಈಗ ಕಾಫಿ ನಮ್ದು ಏನಿದೆ, ಈ ಕಾಫಿ ಇದೆಲ್ಲ 3 ವರ್ಷದ ಕಾಫಿ. ಇದೆಲ್ಲ ಇವತ್ತು ನಮಗೆ ಈ ಒಬ್ಬ ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ಎಷ್ಟು ಕಾಫಿ ಬೆಳಿತಾನೆ ಅದಕ್ಕಿಂತನೂ ಒಂದು 10% ಹೆಚ್ಚು ಕಾಫಿನ ನಾವು ಉತ್ಪಾದನೆ ಮಾಡ್ತಾ ಇದೀವಿ, ಏನು ಖರ್ಚು ಮಾಡ್ದಂಗೆ. ಏನು ಖರ್ಚು ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇದು ಒಂದ್ಸರಿ ಫೈನಾನ್ಷಿಯಲಿ ಬೆನಿಫಿಟ್. ಹೌದೌದು, ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ಕಾಫಿ ಎಷ್ಟು ಇದಾವೆ ಸರ್, ಅಂದ್ರೆ ಎಷ್ಟು ಜಾಗದಲ್ಲಿ ಹಾಕಿದ್ದೀರಾ? ಕಾಫಿ ಈಗ 10 ಎಕರೆಲ್ಲೂ ಇದೆ. ಈಗ ಇದು ಎಕ್ಸ್ಪೆರಿಮೆಂಟ್ ಹಾಕಿದ ಕಾಫಿ ಇದು. ಅಂದ್ರೆ ರಾಸಾಯನಿಕದಿಂದ ನಾವು ಸಾವಯವದಲ್ಲಿ ಬೆಳೆಯಕ್ ಬರಲ್ಲ ಅಂತೇಳಿ ಎದುರಿಸ್ತಾ ಇದ್ರು. ಹಾಗಾಗಿ ಎಕ್ಸ್ಪೆರಿಮೆಂಟ್ ಒಂದು 250 ಗಿಡ ಹಾಕಿದ್ದೆ. ಈ 250 ಗಿಡದಲ್ಲಿ ನಾನು ಹೆಚ್ಚು ಕಡಿಮೆ 23 ಚೀಲ ಕಾಫಿ ಕೊಯ್ದೆ ಕಳೆದ ವರ್ಷ. ಬೇರೆಯವರೆಲ್ಲ ಅವ್ರು 10 ಚೀಲ ಕೊಯ್ಯೋದೇ ಕಷ್ಟ ಕೆಮಿಕಲ್ ಫಾರ್ಮಿಂಗ್ ನಲ್ಲಿ. ಆ ಕಾರಣಕ್ಕಾಗಿ ಇದು ಉತ್ಪಾದನೆನೂ ಹೆಚ್ಚಾಗ್ತಾ ಹೋಗುತ್ತೆ. ಸಸ್ಟೈನಬಿಲಿಟಿ ಬಂತು ಮಣ್ಣಿಗೆ ಅಂದಾಗ ಆಟೋಮೆಟಿಕ್ ಆಗಿ ಅದ್ರ ಉತ್ಪಾದನೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೋಬಸ್ಟಾ ಮತ್ತೆ ಅರೇಬಿಕಾ ಬಗ್ಗೆ ನಮ್ಮ ಇವತ್ತಿನ ಯೂತ್ಸ್ಗೆ ಆಲ್ಮೋಸ್ಟ್ ಎಷ್ಟೋ ಜನ ಗೊತ್ತಿರಲ್ಲ. ರೋಬಸ್ಟಾ, ಅರೇಬಿಕಾ ಅದ್ರ ಬಗ್ಗೆ ಒಂದ್ ಸಣ್ಣದಾಗಿ ಏನಾದ್ರು. ಬಹುತೇಕ ಕಾಫಿ ಬೆಳೆಗಾರರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ರೋಬಸ್ಟೋ ಅಂತಂದ್ರೆ ಇದಕ್ಕೆ ರೋಬಸ್ಟೋ ತಳಿ ಇದು ಮೇಂಟೆನೆನ್ಸ್ ಈಸಿ ಮತ್ತೆ ಇದಕ್ಕೆ ಮಾರ್ಕೆಟಿಂಗು ನಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡಾಗ ಇದ್ರ ಬೇಡಿಕೆ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಅದರ ರೇಟಿನ ವ್ಯತ್ಯಾಸ ಸ್ವಲ್ಪ ಆಗೋದ್ರಿಂದ ಎಲ್ಲರೂ ರೋಬಸ್ಟೋ ಅರೇಬಿಕಾ ಕಾಫಿನ ಪ್ರಿಪೇರ್ ಮಾಡ್ತಾರೆ. ಬಟ್ ಅರೇಬಿಕಾ ಕಾಫಿ ಈ ಕಾಫಿಗಿಂತ ಗುಣಮಟ್ಟದಲ್ಲಿ ಒಳ್ಳೇದು. ಹಾಗಾಗಿ ಅದನ್ನ ಹೆಚ್ಚು ಬೆಳಿತಾರೆ, ಮಾಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಈಗ ಬ್ರೆಜಿಲ್ ಅಲ್ಲೆಲ್ಲ ಯಾವಾಗ ಈ ಕಾಫಿ ಉತ್ಪಾದನೆ ಸ್ವಲ್ಪ ಕಡಿಮೆ ಆಯ್ತು ನೇಚರ್ ಇದರಿಂದ ಹೊಡೆತದಿಂದ, ಆಗ ಈಗ ಇದ್ರ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಕಳೆದ 2 ವರ್ಷದಿಂದನೂ ಸಮಾನವಾದಂತ ರೇಟ್ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೂ ಒಳ್ಳೆ ಬೇಡಿಕೆ ಇದೆ ಈಗ. ಹಾಗಾಗಿ ಬೆಳಿಬಹುದು. ಇದು ಮೇಂಟೆನೆನ್ಸ್ ಈಸಿ, ಇದಕ್ಕೆ ರೋಗ ರುಜಿನಗಳು ಬರೋದು ಕಮ್ಮಿ. ಇವೆಲ್ಲ ಬೆಳೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ರೈತನ ಆದಾಯ 3 ಪಟ್ಟು 4 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಿಲ್ಲ ಅಂದ್ರೆ ಅದು ಎಲ್ಲದು ಬಂದ್ರೆ 4-5 ಪಟ್ಟು ಜಾಸ್ತಿನೇ ಬಂತಲ್ಲ. ಈಗ ಒಂದ್ರಲ್ಲಿ ಉತ್ಪಾದನೆ ತೆಗೆಯೋದಕ್ಕೂ ಮತ್ತೆ ಒಂದೇ ಜಾಗದಲ್ಲಿ 3-4 ಉತ್ಪಾದನೆ ತೆಗೆಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಒಂದ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಮಲ್ಟಿಪಲ್ ಔಟ್ಪುಟ್. ಹೌದೌದು, ಆ ತರಕ್ಕೆ ನಾವು ಮಾಡಬಹುದು. ಆ ಬುದ್ಧಿವಂತಿಕೆ ರೈತನಿಗೆ ಬೇಕು. ರೈತ ಅವಾಗ ಆರ್ಥಿಕವಾಗಿ ಸದೃಢ ಆಗ್ತಾನೆ. ಹಾಗಾಗಿ ಅದು ಒಂದು ಅಗ್ರಿಕಲ್ಚರ್ ಆ ಬೇಸ್ ಮೇಲೆ ಇತ್ತು. ಯಾರು ದುಡ್ಡಿಗಾಗಿ ಕೃಷಿ ಮಾಡ್ತಿರ್ಲಿಲ್ಲ ಹಿಂದೆ. ಊಟದಕ್ಕೆ ಮತ್ತು ಪ್ರಕೃತಿ ಉಳಿಸಕ್ಕಾಗಿ ಮಾಡೋರು. ಆಮೇಲೆ ಅವ್ರ ಮನೇಲಿ ಸಾಕೊಂಡಿದ್ರಲ್ಲ ಜಾನುವಾರುಗಳು, ಅದನ್ನ ಕಾಪಾಡ್ಕೊಳೋದಕ್ಕೆ ಮಾಡ್ತಾ ಇದ್ರು. ಅದಕ್ಕೆ ಮೇವು, ಅದ್ರ ಆರೈಕೆ ಮಾಡ್ಕೊಳೋದಕ್ಕೆ ಈ ಕಾರಣಕ್ಕಾಗಿ ಮಾಡ್ತಾ ಇದ್ರು. ಈಗೆಲ್ಲ ಏನ್ ಮಾಡಿದೀವಿ ಅಂದ್ರೆ ನಾವು ಅಗ್ರಿಕಲ್ಚರ್ ಅಂದ್ರೆ ಇದು ಒಂದು ಆರ್ಥಿಕ ಇಂಡಸ್ಟ್ರಿಯಲ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರು ಅದನ್ನ. ಇದು ಮಲ್ಟಿ ಕ್ರಾಪ್ ಸಿಸ್ಟಮ್ ಇದೆಲ್ಲ. ಇದನ್ನ ಈಗ ಇದನ್ನ ಎಕ್ಸ್ಪೆರಿಮೆಂಟ್ ಪ್ಲಾಟ್ ಅಂತ ಮಾಡಿದೀವಿ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಜಾರಿಗೆ ಬರ್ತಾ ಇದೆ ಸರ್ಕಾರದ ಲೆವೆಲ್ ಅಲ್ಲಿ. ಈಗ ಅದನ್ನ ಇಂಡಿಯನ್ ಗೌರ್ಮೆಂಟು ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತು. ಅದನ್ನ ಈಗ ಕರ್ನಾಟಕ ಗೌರ್ಮೆಂಟು ಅದನ್ನ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಯೋಜನೆ ತಗೊಂಡಿದೆ. ಹಾಗಾಗಿ ರಾಷ್ಟ್ರೀಯ ಮಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ತಗೊಂಡಿದೆ. ಹಾಗಾಗಿ ಅದಕ್ಕೂ ಒಂದೊಂದು ಮಾಡೆಲ್ನ ಮಾಡಬೇಕಾಗಿದೆ. ಆ ಮಾಡೆಲ್ ಹೆಂಗಿರ್ಬೇಕು ಅನ್ನೋದು ಅವರ ಕಾನ್ಸೆಪ್ಟಲ್ಲಿ ಇದೆ. ಆ ಕಾನ್ಸೆಪ್ಟಿಗೆ ಅನುಗುಣವಾಗಿ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಿರೋದು. ನೋಡಿ, ಇದು ಬಾಳೆ ಮೇಜರ್ ಕ್ರಾಪ್. ಇದು ನೆರಳಿಗಾಗಿ ಮಾಡಿರೋದು. ಇದು ಸಪೋರ್ಟಿವ್. ಇದು ನಮಗೆ ಮೇಜರ್ ಕ್ರಾಪ್ ಯಾವುದು ಅಂದ್ರೆ ಅಡಿಕೆ ಮತ್ತು ಕಾಫಿ. ಇದು ಬಾಳೆ, ಅಡಿಕೆ, ಕಾಫಿ ಎಲ್ಲ ಒಂದ್ರಲ್ಲೇ ಒಂದು. ಈಗ ಇದು ನೋಡಿ, ಇದಿಷ್ಟು 3 ಆದ್ರೆ ಇದು ತೊಗರಿ. ಆಮೇಲೆ ಅದು ಜಾಯಿಕಾಯಿ, ಅಲ್ಲೆಲ್ಲ ಹಾಕಿದೀವಲ್ಲ, ಮುಚ್ಚಿಗೆ ಮಾಡಿದೀವಲ್ಲ, ಅದೆಲ್ಲ ಜಾಯಿಕಾಯಿ.
ಆಮೇಲೆ ಇದ್ರೊಳಗಡೆನೆ ಈಗ ಹ್ಮ್. ಇಲ್ಲಿ ಭತ್ತ ಮಾಡಿದೀವಿ, ಭತ್ತ ರಾಗಿ ಹಾಕ್ತದೀವಿ ಈಗ. ಓ, ರಾಗಿ ಹಾಕ್ತದೀವಿ ಈಗ. ಇದೊಂದು ಈಗ ಹಿಂಗ್ ಕ್ಲೀನ್ ಮಾಡ್ಕೊಂತೀವಿ. ಹಾ ಹಾ ಕ್ಲೀನ್ ಮಾಡ್ಕೊಂಡು ಹ್ಮ್. ಇಲ್ಲಿ ನೋಡಿ ಇದೆಲ್ಲ ಹಾ. ಈಗ ವಾಟ್ ಏನು ಕಾನ್ಸೆಪ್ಟ್ ಸರ್, ರಾಗಿ ಮತ್ತೆ ಭತ್ತನೇ ಯಾಕೆ ಹಾಕ್ಬೇಕು ಅಂದ್ರೆ ರಾಗಿ ಮತ್ತು ಭತ್ತ ಏಕದಳ, ಏಕದಳ, ಮೊನೊಕಾಟಿಲ್, ಇದು ಇದು ತೊಗರಿ, ಡೈಕಾಟಿಲ್, ಇದು ಅಲಸಂದೆ, ಇದು ದ್ವಿದಳ ಧಾನ್ಯ. ಹಾಗಾಗಿ ಏಕದಳ ಹೇಳಿದಲ್ಲ, ಆ ಏಕದಳ ಮತ್ತು ದ್ವಿದಳ ಈ ಮಣ್ಣಲ್ಲಿ ಬಂದಾಗ ಈ ಮಣ್ಣು ಇಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇಲ್ಲೇ ಮುಚ್ಚಿಗೆ ಆಗುತ್ತೆ. ಈ ಕಳೆನ ಅಲ್ಲಿ ಹೊಡಿತಾ ಇದೀವಿ ನೋಡ್ರಿ, ಆ ತರ ಕಳೆ ಅಲ್ಲೇ ಹುಲ್ ಬೀಳುತ್ತೆ, ಅದು ಕರಗುತ್ತೆ, ಅದು ಡಿಕಂಪೋಸ್ ಆಗುತ್ತೆ. ಆ ಕ್ರಿಯೆಗಳಿಂದ ಮೈಕ್ರೋ ಆರ್ಗಾನಿಸಮ್ಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಯ್ತು ಅಂತಂದ್ರೆ ಇಲ್ಲೇ ರಿಚ್ನೆಸ್ ಬೇರೆ ಆಗಿ ಹೋಗ್ಬಿಡುತ್ತೆ. ನೀವು ರಾಗಿ ಮತ್ತೆ ಭತ್ತನ ನೀವು ಬಿಕಾಸ್ ಅದರಿಂದ ನಾನು ಏನೋ ಔಟ್ಪುಟ್ ತೆಗಿಬೇಕಂತ ಅಲ್ಲ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕಾಗಿ. ಈಗ ನಾನು ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಿ ಅವನ್ನ ಹಾಕಿರೋದ್ರಿಂದನು ಅದು ನನಗೆ ಹೆಚ್ಚು ಕಡಿಮೆ ಅದೊಂದು 10 kg ಜಾಸ್ತಿ ಕೊಟ್ಟಿದೆ ಅಲ್ಲ, ನನಗೆ ಫಲ ಕೊಟ್ಟಿದೆ. ಅದು ನಾವು ನಿತ್ಯ ಬಳಕೆಗೆ ಬೇಕಾಗುತ್ತದೆ. ಅದನ್ನ ನಾನು ಕೊಂಡ್ಕೊಳ್ಳೋದು ತಪ್ಪ. ಇದು ಹೆಚ್ಚು ಕಡಿಮೆ ನಾವೀಗ ಹಾಕಿರೋ ಪ್ರಮಾಣದಲ್ಲಿ ನೋಡಿದ್ರೆ 1-2 ಕ್ವಿಂಟಾಲು ತೊಗರಿ ಸಿಗುತ್ತೆ. ಇದು ನನಗೆ ಇನ್ಕಮ್, ಅಡಿಷನಲ್ ಇನ್ಕಮ್. ಈಗ ನನಗೆ ಇದು ಭತ್ತ ಹಾಕಿದೀನಿ, ಇಲ್ಲಿಗೆ 2 ಅಡಿಗೊಂದು ಭತ್ತ ಹಾಕ್ತಾ ಹೋಗ್ತಾ ಇದೀನಿ, 2 ಸಾಲಿಗೊಂದು. ಮತ್ತೆ ಇಲ್ಲಿಗೆ ರಾಗಿ ಬರುತ್ತೆ. ಈಗ ರಾಗಿ ಬರುತ್ತೆ, ಈಗ ಹಾಕ್ಬೇಕೀಗ ಮಳೆ ಇರೋದ್ರಿಂದ ಬಿಟ್ಟಿದೀವಿ. ಈಗ ಹಾಕಿದೀವಿ, ನೆನ್ನೆಗೆ ಮುಗಿಸಿದ್ವಿ, ಮಳೆ ಬಂತಲ್ಲ ಅಂತ ಇದು ನಿಲ್ಸಿದೀವಿ. ಈಗ ಇದು ಬಂತು ಅಂತಂದ್ರೆ ಇದು ಒಂದು ಹೆಚ್ಚು ಕಡಿಮೆ ನಮ್ಗೊಂದು 1200 ಗುಣಿ ಕೂತಿದೆ. 1200 ಗುಣಿಯಿಂದ ಮಿನಿಮಮ್ ಅಂದ್ರೂ 2 ಕ್ವಿಂಟಾಲ್ ಭತ್ತ ಬರುತ್ತೆ ನನಗೆ. 2 ಕ್ವಿಂಟಾಲ್ ಭತ್ತ ಬಂತು ಅಂತಂದ್ರೆ ನಾನು ಯಾವ್ದನ್ನು ಖರೀದಿ ಮಾಡ್ದಂಗೆ ಆಗೋಗ್ಬಿಡ್ತು. ರಾಗಿ ಹಾಕ್ತಿವಿ, ಆ ರಾಗಿ ಹಾಕಿದ್ರು ಅದು 1-2 ಕ್ವಿಂಟಾಲ್ ರಾಗಿ ಬಂದ್ಬಿಡುತ್ತೆ. ಅದು ಬಂತು ಅಂತಂದ್ರೆ ನಾನು ಉಪಯೋಗ ಬಂತು. ಅದೆಲ್ಲದು ಅಡಿಷನಲ್ ಇನ್ಕಮ್. ಅವಾಗ ನೀವೇ ಬೆಳ್ದಿ, ನೀವೇ ಆರೋಗ್ಯಕರವಾದ ಆಹಾರ ಮಾಡ್ಕೊಂಡು ಆರೋಗ್ಯವಾದ ಜೀವನ ಮಾಡ್ತೀವಿ. ಅದು ಒಂದು ನನಗೆ. ಆದ್ರೆ ಇವೆಲ್ಲದ್ರ ಉಳಿಕೆ ಇದೆಯಲ್ಲ, ಇದು ಬೆಳವಣಿಗೆ ಆದಾಗ ಕೊಡಂತ CN ರೇಷಿಯೋ ಏನಿದೆ ಅದೆಲ್ಲದು ಭೂಮಿ ಡೆವಲಪ್ ಆಗ್ತಾವೆ. ಮತ್ತೆ ಇದು ಗೊಬ್ಬರ ಬಿದ್ದು ಇದನ್ನ ಇಲ್ಲೇ ಉಳಿಕೆನ ಇಲ್ಲೇ ಬಿಡ್ತೀವಲ್ಲ, ಬಿಟ್ಟಾಗ ಇದು ಡಿಕಂಪೋಸ್ ಆಗುತ್ತೆ, ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ಮಲ್ಟಿಪರ್ಪಸ್ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಕೋಳಿ ಗೊಬ್ಬರ, ಇದ್ರ ಗೊಬ್ಬರ, ಮೇಕೆ ಗೊಬ್ಬರ ಏನು ಹಾಕಂಗಿಲ್ಲ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಹಾಕ್ಬಹುದು. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ನಮ್ಮ ಹತ್ರ ಇರೋದನ್ನೇ ನಾವು ಹಾಕ್ಬೇಕು. ಇರೋದನ್ನೇ ಕೊಂಡು ತಂದು ಹಾಕಂತ ಅವಶ್ಯಕತೆ ಬರಲ್ಲ. ನಮ್ಮಲ್ಲೇ ಇರೋದನ್ನ ನಾವು ಬಳಸ್ಕೋಬಹುದು. ಈಗ ಅದನ್ನ ನಾವು ಅದನ್ನ ಮೆನೂರ್ನ ಮ್ಯಾನುಫ್ಯಾಕ್ಚರ್ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಲ್ಲಿ. ಹಾಗಾಗಿ ಒಬ್ಬ ರೈತ ಹೆಂಗೆ ಸಸ್ಟೈನಬಲ್ ಆಗ್ಬಹುದು ಅನ್ನೋದಕ್ಕೆ ಇವೆಲ್ಲವೂ ಒಂದೊಂದು ಸಣ್ಣ ಸಣ್ಣ ಕಾರಣಗಳು. ಸರ್, ನಾವೇನು ಒಂದು ಸಸ್ಟೈನಬಿಲಿಟಿ ನೋಡ್ತೀವಲ್ಲ ಈಗ ಗ್ಲೋಬಲ್ ಫೋರಮ್ಸ್ ಗಳಲ್ಲೆಲ್ಲ, ಅವೆಲ್ಲದಕ್ಕಿಂತ ನಾವು ಇಲ್ಲಿ ಇಂಪ್ಲಿಮೆಂಟ್ ಗ್ರೌಂಡ್ ಲೆವೆಲ್ ಅಲ್ಲಿ, ರೂಮ್ ಅಲ್ಲಿ ಒಂದು AC ರೂಮ್ ಅಲ್ಲಿ ನಾವು ಚರ್ಚೆ ಮಾಡೋದಕ್ಕಿಂತ ಈ ತರ ಹೌದೌದು. ಈಗ ನಾವು ಇದನ್ನೊಂದು ಮಾಡೆಲ್ ಮಾಡಿ ಈಗ ಎಲ್ಲ ರೈತರುಗಳನ್ನ ಇಲ್ಲಿ ಕರೆಸ್ತೀನಿ ನಾನು. ಪ್ರತಿ ತಿಂಗಳು 1-2 ಟ್ರೈನಿಂಗ್ಗಳು ಇಲ್ಲಿ ನಡೀತವೆ. ಆ ರೈತರುಗಳು ಬಂದ ಮೇಲೆ ಅವ್ರು ಇದನ್ನ ತೋರಿಸ್ತೀವಿ, ಕಲಿಸ್ತೀವಿ. ಕಲಿಸಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವ್ರ ತೋಟಗಳಲ್ಲಿ ಇದನ್ನ ಕನ್ವರ್ಷನ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಹಾಗಾಗಿ ಆಮೇಲೆ ರಾಗಿ ಭತ್ತ ಏನಿದೆ ಫ್ರೀ ಆಫ್ ಕಾಸ್ಟ್. ಹೌದೌದು, ಫ್ರೀ ಆಫ್ ಕಂಪ್ಲೀಟ್ಲಿ ಸರ್ವಿಸ್ ಆಗಿ. ಹಾಗಾಗಿ ಇಷ್ಟು ಮಾಡಿದೆ ನೋಡಿ. ಅಲ್ಲಿ ಉದ್ದಕ್ಕೂ ಅವರೇ ಹಾಕಿದೀವಿ, ಬದಿನ ಉದ್ದಕ್ಕೂ. ಈಗ ಅದು ಅವರೇ ನೆನ್ನೆ ಹಾಕಿರೋದು. ಇನ್ನೊಂದು ವಾರ 15 ದಿನಕ್ಕೆ ಅದು ಹೆಚ್ಚು ಕಡಿಮೆ ಗಿಡ ಆಗಿಬಿಡುತ್ತೆ. ಅದನ್ನು ಒಂದು 6 ತಿಂಗಳು ವರ್ಷ ನಮಗೆ ಹೆಚ್ಚು ಕಡಿಮೆ ಒಂದು ಕ್ವಿಂಟಾಲ್ನಷ್ಟು ಅವರೇ ಇದನ್ನು ಕೊಟ್ಬಿಡುತ್ತೆ. ಅವರೇ ಕಾಳು ಸಿಗುತ್ತೆ ನಮಗೆ. ಹಸಿ ಅವರೆಕಾಯಿ ತರಕಾರಿಗಾಯ್ತು. ಹಾಗಾಗಿ ಇದು ಒಂದು ಕೃಷಿ ಅನ್ನೋದನ್ನ ನನ್ನ ಉಪಯೋಗಕ್ಕೆ ಏನ್ ಬೇಕೋ ಅದ್ರ ಬಳಕೆ ಮಾಡ್ಕೊಳಕ್ಕೆ ಇಲ್ಲಿ ಉತ್ಪಾದನಾ ಕ್ಷೇತ್ರ ಮಾಡ್ಕೋಬೇಕು. ಇಲ್ಲಿ ಹಣ ಉತ್ಪಾದನೆ ಮಾಡ್ಕೊಂತೀನಿ ಅಂದ್ರೆ ಕಷ್ಟ. ಅದನ್ನು ತೋರಿಸ್ಬೇಕು. ಈಗ ನನಗೆ ಅಡಿಕೆ ಇನ್ನು 5 ವರ್ಷದಲ್ಲಿ ಬರುತ್ತೆ, ಕಾಫಿ ಇನ್ನು 3 ವರ್ಷದಲ್ಲಿ ಬರುತ್ತೆ, ಬಾಳೆ ಇನ್ನು 6 ತಿಂಗಳಲ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇವಿನ್ನ 6 ತಿಂಗಳೊಳಗೆ ಇವೆಲ್ಲವೂ ತೊಗರಿ, ಭತ್ತ, ರಾಗಿ, ಎಲ್ಲ ಅಲಸಂದೆ ಇವೆಲ್ಲವೂ ನನ್ನ ಅಡಿಗೆ ಮನೆಗೆ ದವಸ ಧಾನ್ಯಗಳನ್ನು ಕೊಟ್ರೆ ಈ ಬಾಳೆ ನನಗೆ ಇನ್ನೊಂದು 6 ತಿಂಗಳೊತ್ತಿಗೆ ಹಣ ತಂದು ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿರಂತರವಾಗಿ ಅಡಿಕೆ ಮತ್ತು ಕಾಫಿ ಬರೋ ತನಕ ಬಾಳೆ ನಿರಂತರವಾಗಿ ಹಣ ಕೊಡ್ತಾ ಇರುತ್ತೆ. ಇದು ಯಾವಾಗ ಹಣ ಕೊಡಕ್ಕೆ ಸ್ಟಾರ್ಟ್ ಆಯ್ತು ಇದನ್ನ ತೆಗೆದ್ರೆ ಕಾಫಿಗೆ ಡಿಸ್ಟರ್ಬ್ ಆಗೋದು ತಪ್ಪುತ್ತೆ. ಆಗ ಕಾಫಿ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನನಗೆ ಕಾಫಿ ಮತ್ತು ಅಡಿಕೆ ಉತ್ಪಾದನೆ ಪರ್ಮನೆಂಟ್ ಸೋರ್ಸು. ಇವೆಲ್ಲವೂ ಸಣ್ಣ ಸಣ್ಣ ಉತ್ಪಾದನೆಗಳು ಏನಿದೆ ಇದೆಲ್ಲ ಟೆಂಪ್ರವರಿ ಸೋರ್ಸ್. ಅದು
ಸೆಲ್ಫ್ ಸಸ್ಟೈನೆನ್ಸ್. ಹೌದೌದು, ಸೆಲ್ಫ್. ಸೊ ನಂಗೆ ಇನ್ನೊಂದು ಡೌಟ್ ಇದೆ. ಯೂಶಲಿ ನಾವು ಬೆಂಗಳೂರಲ್ಲೆಲ್ಲ ನೋಡ್ತಾ ಇರ್ತೀವಿ, ಅಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಈಗ ಸಣ್ಣ ಸಣ್ಣ ಫ್ಯಾಮಿಲಿ ಎಲ್ಲ ಲ್ಯಾಂಡ್ ತೆಕ್ಕೊಂಡು ಅಲ್ಲಿ ಹೆಂಗ್ ಫಾರ್ಮಿಂಗ್ ಮಾಡ್ಬೇಕು, ಅಲ್ಲಿ ಒಂದು ಅಗ್ರೋ ಸ್ಟಾರ್ಟ್ಅಪ್ ಅನ್ನೋ ಒಂದು ಕಲ್ಚರ್ ಕೂಡ ಸ್ಟಾರ್ಟ್ ಆಗಿದೆ. ನೀವೇನ್ ಹೇಳಿದ್ರಿ ಟ್ರೈನಿಂಗ್ ಅದೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ತಿರಲ್ಲ, ಔಟ್ ಆಫ್ ಸರ್ವಿಸ್ ಓರಿಯೆಂಟೆಡ್ ಮೈಂಡ್. ಸೊ ನಾವು ಬೆಂಗಳೂರಲ್ಲಿ ಏನ್ ನೋಡ್ತೀವಿ, ಅಲ್ಲಿ ಮಾಸ್ಟರ್ ಕ್ಲಾಸು, ಅಲ್ಲಿಂದ ಒಂದು ದಿನ ಫೀಲ್ಡ್ ವಿಸಿಟ್ ಅಷ್ಟಷ್ಟಿಗೆ ಸೀಮಿತ ಆಗುತ್ತೆ. ಆ ಒಂದು ಜನರಿಗೆ ಏನ್ ಹೇಳ್ತೀರಾ, ಬೆಂಗಳೂರು ಆಗಿರ್ಲಿ ಅಥವಾ ಬೇರೆ ಕಡೆಯಿಂದ ಬರೋ ಜನರಿಗೆ ನೀವು ಇಲ್ಲಿ ಬಂದು ಅವರಿಗೆ ಗೈಡ್ ಮಾಡ್ತೀರಾ, ನೀವು ನಿಮ್ಮ ಹತ್ರ ಸಲಹೆ? ಇಲ್ಲಿ ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ, ಒಂದು ಅಗ್ರಿಕಲ್ಚರ್ಗೆ ವಾಪಸ್ ಬರೋಂಥವ್ರ ಸಂಖ್ಯೆ ಹೆಚ್ಚಾಗಬೇಕು. ಇಲ್ಲಿ ಮಾಡೋಕ್ಕೆ, ಇಲ್ಲಿ ಕೃಷಿ ಮಾಡೋವ್ರ ಸಂಖ್ಯೆ ಹೆಚ್ಚಾಗಬೇಕು. ಅದು ಎಂಥ ಕೃಷಿನ, ನ್ಯಾಚುರಲ್ ಫಾರ್ಮಿಂಗನ್ನು ಮಾಡೋಂಥವ್ರ ಸಂಖ್ಯೆ ಹೆಚ್ಚಾಗಬೇಕು. ಹಂಗಾದಾಗ ಏನಾಗುತ್ತೆ ಅಂತಂದರೆ, ಒಂದು ನಿಸರ್ಗ ಉಳಿಯುತ್ತೆ, ಎರಡನೇದು ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗಾಗಿ ಸಮಾಜದ ಆರೋಗ್ಯ ಮತ್ತು ಪ್ರಕೃತಿ ಆರೋಗ್ಯ ಸೈಮಲ್ಟೇನಿಯಸ್ ಆಗಿ ಅವೆರಡೂ ಆರೋಗ್ಯ ಒಟ್ಟೊಟ್ಟಿಗೆ ಆಗ್ತಾ ಇದ್ದಾವೆ ಅಂತಂದರೆ, ಅಂಥದನ್ನು ಮಾಡೋಕ್ಕೆ ಬರ್ತೀವಿ ನಾವು ಕೃಷಿಕರಿಗೆ ಉಚಿತವಾಗಿ ನಾವು ತರಬೇತಿಗಳನ್ನು ಕೊಡ್ತೀವಿ. ಆಮೇಲೆ ಬೇಸಿಕ್ಕಾಗಿ ನಾವೆಲ್ಲೇ ಒಂದು ರೂಮಲ್ಲಿ ಕೂತ್ ಮಾಡಲ್ಲ, ಫೀಲ್ಡಿಗೆ ಕರ್ಕೊಂಬಂದು, ಇದು ಈಗ ಸ್ಟಾರ್ಟ್ ಮಾಡ್ತಾ ಇರೋಂಥ ಫಾರ್ಮಿಂಗ್ ಇದನ್ನು ಸ್ಟಾರ್ಟ್ ಮಾಡೋರಿಗೆ ಇದೊಂದು ಮಾಡಲ್ ಆಗುತ್ತೆ. ಈಗ ಸ್ಟಾರ್ಟ್ ಆಗಿದೆ, ತೋಟ ಇದೆ, ಹಳೆ ತೋಟನ ಹೆಂಗೆ ನಾವು ಮಾಡಿಫಿಕೇಶನ್ ಮಾಡ್ಕೋಬಹುದು ಅನ್ನೋರಿಗೆ, ನಮ್ದು ಹಳೆ ತೋಟ ಇದೆ, ಹಳೆ ತೋಟನ ಹೆಂಗೆ ಅವರು ಕನ್ವರ್ಷನ್ ಮಾಡ್ಬೋದು ಅಂತಲೂ ಪ್ರಾಕ್ಟಿಕಲಾಗಿ ತೋರಿಸ್ತಾ ಹೋಗ್ತೀವಿ. ಅಷ್ಟು ಜೊತೆಯಲ್ಲಿ ಮಣ್ಣಿನ ಆರೋಗ್ಯದ ಜೊತೆಯಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್ನಲ್ಲಿ ಏಕೆ ಅವಶ್ಯಕತೆ ಇದೆ, ಅದೆಲ್ಲ ಅವಶ್ಯಕತೆಗಳು ಏಕಿದೆ ಅನ್ನೋದನ್ನು ನಾವು ವಿವರವಾಗಿ ಯುವಕರಿಗೆ ನಾವು ಹೇಳ್ಕೊಡ್ತೀವಿ. ಹೇಳ್ಕೊಟ್ಟು ಅವ್ರ ತೋಟದಲ್ಲಿ, ಅವ್ರ ಜಮೀನಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಅವ್ರಿಗೆ ನೆರವಾಗುತ್ತೆ. ಆ ಕಾರಣಕ್ಕಾಗಿ ಯಾರು ಕಲಿಬೇಕು ಅಂತ ಆಸಕ್ತಿ ಇದೆ, ನನಗೆ ಫೋನ್ ಮಾಡ್ಕೊಂಡು ನಾವು ಕೊಟ್ಟು ಡೇಟಲ್ಲಿ ಅವ್ರು ಬಂದರೆ ಅವ್ರಿಗೆ ಉಚಿತವಾದಂಥ ತರಬೇತಿನ ಕೊಡ್ತೀವಿ. ಸರ್, ಇದು ಫಾರ್ಮ್ ಎಲ್ಲಿ ಬರುತ್ತೆ ಅಂತ ಹಂಗೆ ಜನರಲ್ ಆಗಿ? ಇದು ನಮ್ಮದು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ನಗರಕ್ಕೆ ಒಂದು ಮೂಡಿಗೆರೆ ರೋಡಲ್ಲಿ ಒಂದು 4 to 5 ಕಿಲೋಮೀಟರ್ ದೂರದಲ್ಲಿದೆ ಕೃಷಿ ನಿವಾಸ ಅಂತೇಳಿ. ಕೃಷಿ ನಿವಾಸ ಅಂತೇಳಿ ಲ್ಯಾಂಡ್ ಮಾರ್ಕ್ ಇದನ್ನು ಹೊಡ್ಕೊಂಡ್ರೆ ಸೀದಾ ನಮ್ಮ ತೋಟದ ಹತ್ರಕ್ಕೆ ಕರ್ಕೊಂಡು ಬರುತ್ತೆ. ಇದು ಆಂಬಾ ವ್ಯಾಲಿ ಸ್ಕೂಲ್ ಪಕ್ಕದಲ್ಲಿರೋ ಒಂದು ರೋಡ್ ಒಳಗೆ ಬಂದ್ರೆ ಕೃಷಿ ನಿವಾಸ ಅಂತೇಳಿ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಸೀದಾ ನಮ್ಮ ತೋಟಕ್ಕೆ. ಚಿಕ್ಕಮಗಳೂರಿಗೆ ಯಾರೇ ಒಬ್ರು ಕೃಷಿ ಆಸಕ್ತರು ಬರ್ತಿದ್ದಾರೆ ಮುಂದೆ, ಅಥವಾ ನಾವು ಇಂಥದನ್ನ ನೋಡ್ಬೇಕು, ಸರ್ನ ಭೇಟಿ ಆಗ್ಬೇಕಂದ್ರೆ ಯಾವಾಗ್ಲೂ ಅವ್ರ ಮನೆಗೆ ಸ್ವಾಗತಿಸ್ತಾರೆ ನಿಮ್ಮನ್ನ. ಬಟ್ ಫೋನ್ ಮಾಡಿ ಬರ್ಬೇಕಷ್ಟೇನೆ. ಇದ್ರದ್ದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ₹1000 ಉಳಿಕೆ ಆಗುತ್ತೆ ನಮಗೆ. ಮತ್ತೆ ನಮಗೆ ಆರೋಗ್ಯದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದನ್ನ ನಾವು ಲೆಕ್ಕ ತಗೋಬೇಕು. ಅವಾಗ ಅದನ್ನ ತಗೊಂಡ್ರೆ ಲಕ್ಷಾಂತರ ರೂಪಾಯಿ ಉಳಿಕೆ ಇಲ್ಲೇ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಆಸ್ಪತ್ರೆಗೆ ಅನಾರೋಗ್ಯದಿಂದ ಏನೇನೋ ತಿಂದಿ ಖರ್ಚು ಮಾಡೋದಕ್ಕಿಂತ ಅದನ್ನು ಕಾಪಾಡ್ಕೋಬಹುದು. ಸರ್, ಇಲ್ಲಿ ನಾವು ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಇದು ಡ್ರಿಪ್ ಮತ್ತೆ ಇದು ಇರಿಗೇಷನ್ ಫೆಸಿಲಿಟೀಸ್, ಸ್ಪ್ರಿಂಕ್ಲರ್ಸ್ ಎಲ್ಲ ನೋಡ್ತಾ ಇದೀವಲ್ಲ. ಸೊ ನಿಮಗೆ ಗವರ್ಮೆಂಟ್ ಇಂದ ಏನಾದ್ರು ಇನ್ಸೆಂಟಿವ್ಸ್ ಯಾವ್ದಾರ, ಈಗ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಇದೆ, ಹಾಗೆ ತುಂಬಾ ಹರ್ ಖೇತಿ ಮೇ ಜಲ್ ಅಂತ ಎಲ್ಲ ಇದೆ. ಬಟ್ ನಾವು ಯಾವುದನ್ನು ಬಳಕೆ ಮಾಡ್ಕೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಒಂದು ಸರ್ಕಾರದ ಯೋಜನೆಗಳು ಬಳಕೆ ಆಗ್ಬೇಕು, ರೈತರ ಸಪೋರ್ಟಿಗೆ ಅದನ್ನ ಮಾಡಿರ್ತಾರೆ. ಬಟ್ ನಾವೇನ್ ಮಾಡಿದ್ವು ಅಂತಂದ್ರೆ, ಒಬ್ಬ ರೈತ, ಯಾಕೆಂದ್ರೆ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಹೇಗಿತ್ತು ಅಂತಂದ್ರೆ, ಟ್ರೆಡಿಷನಲ್ದು ಬೇಡ ಅಂತದ್ದಲ್ಲ, ಕೊಡ ಅಂತದ್ದು. ಕೈನ ಯಾರು ಮೇಲ್ ಮಾಡ್ತಿರ್ಲಿಲ್ಲ, ಕೈನ ಕೊಡ ಅಂತ ಸಂಸ್ಕೃತಿ ನಮ್ದು ರೈತರದು. ಹಾಗಾಗಿ ನಾವು ಯಾವುದನ್ನು ಬೇಡಬಾರ್ದು, ಬೇಡದಲ್ಲೇ ನಾವೇ ಮಾಡಿಕೊಂಡ್ರೆ ಅದು ಉಪಯೋಗ. ಅವಲಂಬನೆ ತಪ್ಪುತ್ತೆ. ಇವನ್ ಯಾವ ಮಟ್ಟದ ಅವಲಂಬನೆ ಅಂತಂದ್ರೆ, ಅಂತ ಸಣ್ಣ ಸಣ್ಣ ವಿಚಾರಗಳಿಂದ ಹಿಡಿದು ದೊಡ್ಡ ವಿಚಾರದ ತನಕನೂ ನಾವು ಬೇಡಲೇಬಾರ್ದು. ಎಲ್ಲದನ್ನು ನಾವೇ ಇಲ್ಲಿ ಸೃಷ್ಟಿ ಮಾಡಬೇಕು. ಸೊ ಅದು ರೈತ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ, ಬರೀ ನೈಸರ್ಗಿಕ ಕೃಷಿ ಅಂತಂದ್ರೆ ಅದೊಂದು ಬರೀ ಕೃಷಿ ಮೆಥಡ್ ಅಲ್ಲ, ಅದೊಂದು ಆಧ್ಯಾತ್ಮಿಕತೆ. ಅದು ಆಧ್ಯಾತ್ಮದಲ್ಲಿ ಇದೆಲ್ಲದೂ ಇದೆ, ಬೇಡ ಅಂತದ್ದಲ್ಲ. ಆಧ್ಯಾತ್ಮ ಅಂದ್ರೆ ಕೊಡ ಅಂತದ್ದು. ಸೊ ರೈತ ನ್ಯಾಚುರಲ್ ಆಗಿ ನಮ್ಮ ಸಂಸ್ಕೃತಿಲಿ ಹುಟ್ಟಿರೋ ಆಲ್ರೆಡಿ ಆಧ್ಯಾತ್ಮಿಕತೆ, ಅದಕ್ಕೆ ಸ್ಪೆಷಲ್ ಪ್ರಕೃತಿ ಜೊತೆ ಇದ್ದು ಆಧ್ಯಾತ್ಮಿಕವಾಗಿ ಜೀವನ ನಡೆಸಬಹುದು ಅಂತ ನೀವು. ಅಲ್ಲ, ನಡೆಸಬಹುದು ಅಂತಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇದೆ. ಹೌದೌದು, ಇಲ್ಲಿ ಬದುಕಬೇಕು. ಆವಾಗ ಒಬ್ಬ ರೈತ ಸಾಲನೂ ಮಾಡಬಾರದು. ಬಟ್ ಅನಿವಾರ್ಯಗಳು ಯಾಕೆ ಬರುತ್ತೆ? ಅನಿವಾರ್ಯಗಳು ಪೂರ್ಣ ಪ್ರಮಾಣದ ಅನಿವಾರ್ಯಗಳು ಯಾಕೆ ಬಂತು ರೈತನಿಗೆ ಅಂದ್ರೆ, ಅಲ್ಲ, ನಾನ್ ಮಾಡ್ಕೊಂಡ್ರಂತ ಅವಲಂಬನೆಯಿಂದ ಬಂದಿದ್ದು.
ನಾನು ಯಾವಾಗ ಇನ್ನೊಬ್ಬರನ್ನ ಬೇಡಕ್ಕೆ ಸ್ಟಾರ್ಟ್ ಮಾಡಿದೆ, ಅವರು ನನಗೆ ಬೇಕಾದನ್ನು ಕೊಡಲಿಲ್ಲ, ಅವ್ರಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ನಮಗೆ ಕೊಟ್ಟರು. ಅದನ್ನು ನಾನು ಬಳಸಿದೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಏನೂ ಗೊತ್ತಾಗಲಿಲ್ಲ, ನೋಡಲೇ ಇಲ್ಲ ನಾನು. ಆ ಕಾರಣಕ್ಕಾಗಿ ರೈತ ಯಾವತ್ತೂ ಬೇಡಬಾರ್ದು, ಕೊಡಬೇಕು ಅವನು. ಅದನ್ನ ಕಲಿಬೇಕು. ಸ್ಟ್ರಾಂಗ್ ಮೆಸೇಜ್ ಸರ್. ನಾವು ಜಸ್ಟ್ ಫಾರ್ಮಿಂಗ್ ನ ಈ ಆಂಗಲ್ ಅಲ್ಲಿ ನೋಡಲ್ಲ, ಸ್ಪಿರಿಚುಯಾಲಿಟಿನೇ ನಮ್ಮ ಸಾಮಾಜಿಕ ಜಾಲತಾಣ ಅದೇ ಒಂದು ಬಿಸ್ನೆಸ್ ಆಗಿದೆ, ಅದೊಂದು ಬಿಸ್ನೆಸ್ ಆಗಿದೆ. ಹಾಗಾಗಿ ಈಗೆಲ್ಲ ಹೈಬ್ರಿಡ್ ಸ್ವಾಮಿಗಳು ಸೃಷ್ಟಿಯಾಗಿರೋದು ಈ ಕಾರಣಕ್ಕಾಗೇನೆ. ಇಷ್ಟ ದಿನ ಮಾಸ್ಟರ್ ಕ್ಲಾಸ್, ಇಷ್ಟ ದಿನ ನಿಮಗೆ ಯೋಗಿ, ನಾವು ಈ ತರ ಬದುಕಿದ್ರೆ ನಮಗೆ ಏನು ಕ್ಲಾಸಸ್ ಬೇಡ ಅಂತ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಒಬ್ಬ ರೈತ ಆಧ್ಯಾತ್ಮ ಜೀವಿ. ಯಾಕೆಂದ್ರೆ ಅವನಿಗೆ ಪ್ರಕೃತಿ ಒಡನಾಟ ಇದೆ, ಜಾನುವಾರುಗಳ ಒಡನಾಟ ಇದೆ, ಪ್ರಾಣಿ ಪಕ್ಷಿಗಳ ಒಡನಾಟ ಇದೆ. ಹಾಗಾಗಿ ಆ ಒಡನಾಟದಿಂದನೇ ಅನೇಕ ವಿಚಾರಗಳನ್ನು ಕಲಿಬಹುದು, ಪ್ರಕೃತಿ ವಿಚಾರವನ್ನು ಕಲಿಬಹುದು. ಇವತ್ತೇನಾಗಿದೆ, ಇವತ್ತು ರೈತರು ಯಾರೂ ಕೃಷಿ ಮಾಡ್ತಾ ಇಲ್ಲ, ಎಲ್ಲರೂ ಕೃಷಿನ ಮಾಡಿಸ್ತಾ ಇದ್ದಾರೆ. ಮಾಡ್ತಾ ಇಲ್ಲ, ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಕ್ಲಾಸ್ ಸ್ಟ್ರಕ್ಚರ್ ಅಗ್ರಿಕಲ್ಚರ್ಗೂ ಬಂದ್ಬಿಟ್ಟಿದೆ. ಹೌದೌದು. ನಾವೇನ್ ಕಾರ್ಪೊರೇಟ್ ಅಲ್ಲಿ ಹೈರಾರ್ಕಿ ನೋಡ್ತೀವಲ್ಲ, ಆ ಸಿಸ್ಟಮ್ ಇಲ್ಲಿ ಬಂದ್ಬಿಟ್ಟಿದೆ. ಎಲ್ಲ ಬಂದು ವೈಟ್ ಕಾಲರ್ ಬಟ್ಟೆ ಹಾಕೊಂಡ್ಬಂದು ಎಲ್ಲ ಬಂದು ತೋಟದ ಬದುವಿನಲ್ಲಿ ನಿಂತ್ಕೊಂಡು, ಹೊಲದ ಬದುವಿನಲ್ಲಿ ನಿಂತ್ಕೊಂಡು ಬರೀ ಹಾಗೇನೆ ಕಣ್ಣಾಯಿಸಿ ನೋಡಿ ಹೋಗ್ತಾರ ಹೊರತು, ವೀಕೆಂಡ್ ಫ್ಯಾಮಿಲಿ ಜೊತೆ ಬಂದು ನೋಡ್ತಾರ ಹೊರತು, ಬಟ್ ಯಾರು ಫೀಲ್ಡ್ಗೆ ಇಳಿಯಲ್ಲ. ಫೀಲ್ಡ್ಗೆ ಇಳಿಬೇಕು. ನಾನು ಈ ತೋಟದೊಳಗೆ ಓಡಾಡ್ತಾ ಇದೀನಿ ಅಂತಂದ್ರೆ ಈ ಮಣ್ಣಿನ ಗುಣಲಕ್ಷಣಗಳು ನನಗೆ ಅರ್ಥವಾಗ್ತಾ ಹೋಗ್ತವೆ. ಆಮೇಲೆ ಈ ಗಿಡ ಇದು ಯಾಕೆ ಹಿಂಗಾಗಿದೆ ಇದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಕಾರಣ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಆ ಕಾರಣ ನೋಡಿ ಅದಕ್ಕೆ ಏನು ಕೊರತೆ ಇದೆ ಅದನ್ನ ನಾನು ಫಿಲ್ ಮಾಡ್ಬೇಕಿಲ್ಲಿ. ಯಾವ ಕಾರಣಕ್ಕೆ ಇದು ಹಿಂಗಾಯ್ತು ಅದನ್ನ ಮಾಡಬೇಕು. ನೋಡಿ, ನಾವೊಂದು ಅಪ್ಲೈ ಮಾಡಿದ್ವಿ, ಸ್ಪ್ರೇ ಕೊಟ್ಟಿವಿ ಜೀವಾಮೃತನ, ಕೊಟ್ಟ ತಕ್ಷಣ ಈ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಜೀವಾಮೃತ. ಹಾಗಾಗಿ ಅದಕ್ಕೆ ಓಡಾಡ್ಬೇಕು ರೈತ ಓಡಾಡಿದಾಗ ಮಾತ್ರ ಆ ಮಣ್ಣಿನ ಇದು ಗೊತ್ತು. ನೋಡಿ, ಇಷ್ಟೆಲ್ಲ ಕಳೆ ಇಲ್ಲಿ ಬಿದ್ದಿದೆ, ಇದೆಲ್ಲ ಡಿಕಂಪೋಸ್ ಆಗುತ್ತೆ. ಈ ಮಣ್ಣಲ್ಲಿ ಏನೂ ಇಲ್ಲದೆ ಇರೋದೆಲ್ಲ ಇಲ್ಲಿ ಸೃಷ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಕೃತಿನಲ್ಲಿ ಏನು ಇರ್ಬೇಕಿತ್ತು ಅದಿಲ್ಲ, ಅದು ಈಗ ಮತ್ತೆ ರೀಸೃಷ್ಟಿ ಆಗ್ತಾ ಹೋಗುತ್ತೆ. ಈಗ ಈ ಮುಚ್ಚಿಗೆ ಮಾಡೋದ್ರಿಂದ, ಬಹು ಬೆಳೆ ಬೆಳೆಯೋದ್ರಿಂದ ಕಳೆ ಬಂದ್ರೆ ಏನು ಬೆಳೆ ಆಗಲ್ಲ. ಅಲ್ಲ, ಅವರು ಹೇಳ್ಕೊಡ್ತಾ ಯೂನಿವರ್ಸಿಟಿನಲ್ಲೇ ಹೇಳ್ಕೊಡ್ತಾ ಇಲ್ಲ ಅದನ್ನ. ಆ ಕರಿಕ್ಯುಲಮ್ ವೆಸ್ಟರ್ನ್ ಸರ್ಕಾರಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿನಲ್ಲಿ ಇರೋಂಥ ಪಠ್ಯನ ಬದಲಾವಣೆ ಮಾಡಿ ಆಟೋಮೆಟಿಕ್ ಕೃಷಿ 5 ವರ್ಷಕ್ಕೆ ಬದಲಾವಣೆ ಆಗೋಗ್ಬಿಡುತ್ತೆ. ಇವತ್ತು ಮೂಲ ಸೌಕರ್ಯಗಳು ಏನೋ ಜಾಸ್ತಿ ಆಗಿದ್ರು ನಾವು ಇನ್ನು ಆರೋಗ್ಯನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. 1 ಎಕರೆ ಪ್ರದೇಶಕ್ಕೆ 30 ರಿಂದ 40 ಕ್ವಿಂಟಲ್ ರಾಗಿ ಬೆಳಿಬಹುದು. ಅವ್ರು 100 ಹಸುಗಳು ಕಟ್ಟಿದ್ದಾರೆ ಅಂತಂದ್ರೆ ದೊಡ್ಡ ಶ್ರೀಮಂತ ಅಂತ. ಹಾಗಾಗಿ ಅವ್ರ ಮನೆಗೆ ಕೊಡ್ಬೋದು ಅಂತ ತೀರ್ಮಾನ. ಅವ್ರೊಂದು 4-5 ಹಸುಗಳು ಕಟ್ಟಿದ್ದಾರೆ ಅಂದ್ರೆ ಇವ್ನು ಬಡವಪ್ಪ, ಅವ್ನ ಮನೆಗೆ ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರಲ್ಲ ಅಂತ. ಹಾಗಾಗಿ ಭವಿಷ್ಯದಲ್ಲಿ 1 ಎಕರೆ ಜಾಗ ಇದೆ ಅಂತಂದ್ರೆ ಅವನೇ ದೊಡ್ಡ ಶ್ರೀಮಂತ ಆಗ್ತಾನೆ ಭವಿಷ್ಯದಲ್ಲಿ. 60 kg ಸಗಣಿ, 60 ಲೀಟರ್ ಗಂಜಲ, 12 kg ಕಪ್ಪು ಬೆಲ್ಲ, 12 kg ದ್ವಿದಳ ಧಾನ್ಯವಿಟ್ಟು 1 ಬೊಕ್ಸೆ ಮಣ್ಣು ಹಾಕಿದ್ದೀವಿ. ಮಣ್ಣು ಹಾಕಿ ಪ್ರತಿದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ಥರಕ್ಕೆ ಅದನ್ನು ತಿರುಗಿಸ್ತೀವಿ. 1 ಎಕರೆಗೆ 400 kg ಬಳಸಿದ್ರೆ ಸಾಕು, ವರ್ಷಕ್ಕೊಂದ್ಸರಿ ಸಾಕು.